ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಮೊನ್ನೆ ನಡೆದಂತಹ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಇದು ಬಂದು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಸಂಬಂಧಪಟ್ಟಂಥ ಪೇಪರ್ ಆಗಿದೆ. ಇದು ಬಂದು ಡಿಗ್ರಿ ಲೆವೆಲ್ಗೆ ಇರ್ತಕ್ಕಂಥ ಒಂದು ಪೇಪರು. ನೋಡ್ತಾ ಹೋಗೋಣ ಇಲ್ಲಿ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಹೊಂದಿಸಿ ಬರೆಯಿರಿ. ಇದು ಡಿಗ್ರಿ ಲೆವೆಲ್ಗೆ ಇರ್ತಕ್ಕಂಥ ಕ್ವಶನ್ ಪೇಪರು. ಸೊ ಈ ಪೇಪರ್ನ ಪ್ಯಾಟರ್ನ್ ನೋಡಿದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಅಂತೂ ಖಂಡಿತ ಹಾಗೆ ಆಗ್ತೀರಾ, ಯಾಕೆಂದರೆ ಆ ಪೇಪರ್ ಆ ಮಟ್ಟಕ್ಕಿದೆ ಈ ಒಂದು ಪೇಪರು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಹೇಗಿದೆ ಅಂತ ಹೇಳಿದರೆ, ಗ್ರಾಮರ್ಗಿಂತ ಹೆಚ್ಚಾಗಿ ಇಲ್ಲಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಜಾಸ್ತಿ ಇದೆ. ಆ್ಯಂಡ್ ಛಂದಸ್ಸಿಗೆ ಸಂಬಂಧಪಟ್ಟ ತುಂಬ ಕ್ವಶನ್ಸ್ಗಳಿದ್ದಾವೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಕ್ವಶನ್ಸ್ ಅಂತ ಹೇಳ್ತಾ. ಸೊ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ. ಸೊ ಆನ್ಸರ್ಸ್ ಗೊತ್ತಿರೋರು ಆನ್ಸರ್ ಮಾಡ್ತಾ ಹೋಗಿ. ಹೊಂದಿಸಿ ಬರೆಯಿರಿ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಹೆಣ್ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಹೆಣ್ ಸಂಧಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದಾಗ ಏನಾಗುತ್ತೆ, ಸವರ್ಣಾಕ್ಷರಗಳು ಒಂದರ ಮುಂದೆ ಬರ್ತಕ್ಕಂಥದ್ದು. ದೇವ ಪ್ಲಸ್ ಅಸುರ, ದೇವಾಸುರ ಅಂತ ಹೇಳ್ತೀವಿ. ದೇವ ಪ್ಲಸ್ ಅಸುರ, ದೇವಾಸುರ. ಸೊ ಇಲ್ಲಿ ಸವರ್ಣಾಕ್ಷರಗಳು ಒಂದರ ಮುಂದೆ ಬಂದು ನೆಕ್ಸ್ಟ್ ಕೂಡ್ಸ್ ಬರೆದಾಗ ಅದು ದೀರ್ಘಾಕ್ಷರ ಆಗುತ್ತೆ. ಸೊ ಇದು ಬಂದು ಆಪ್ಷನ್ 4 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಗುಣಸಂಧಿ ಅಂತ ಹೇಳಿದಾಗ ಏನಾಗುತ್ತೆ, ಆಕಾರಗಳ ಮುಂದೆ ಈಕಾರ ಪರವಾದಾಗ ಹೇಕಾರ, ಮತ್ತು ಉಕಾರ ಪರವಾದಾಗ ಓಕಾರ, ಮತ್ತು ರೂಕಾರ ಬಂದಾಗ ಹರ್ಕಾರ ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಸೂರ್ಯ ಪ್ಲಸ್ ಉದಯ. ಸೊ ನೋಡಿರಿ, ಆ ಮುಂದೆ ಹೂ ಬಂದಾಗ ಏನಾಗುತ್ತೆ, ಓ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಓ ಆಗಿದಾಗ ಗುಣಸಂಧಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ವೃದ್ಧಿ ಸಂಧಿ ಅಂತ ಹೇಳಿದಾಗ ಆಕಾರ ಮುಂದೆ ಏಕಾರಗಳು ಪರವಾದಾಗ ಹೈಕಾರ ಬರ್ತಕ್ಕಂಥದ್ದು, ಓಕಾರ ಪರವಾದಾಗ ಹೌಕಾರ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಹೇಳಿದಾಗ ಮಹೋ ಪ್ಲಸ್ ಔನ್ನತ, ಮಹೋನ್ನತ ಅಂತಕ್ಕಂಥದ್ದು ವೃದ್ಧಿ ಸಂಧಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ಹೆಣ್ ಸಂಧಿ ಅಂತ ಹೇಳಿದಾಗ ಇಲ್ಲಿ ಯಾವ ಅಕ್ಷರ ಬಂದಿದೆ ನೋಡಿ, ಇದು ಜಾತ್ಯಾತಿ ಅಂತಕ್ಕಂಥದ್ದು ಹೆಣ್ ಸಂಧಿಗೆ ಆಗುತ್ತೆ. ಸೊ ನೋಡ್ತಾ ಹೋದಾಗ ಇಲ್ಲಿ ಆಪ್ಷನ್ನು 1ಕ್ಕೆ 4 ಯಾವುದಿದೆಯೋ, ಸೊ ಫಸ್ಟ್ ಇದರಲ್ಲೇ ಇದೆ ನೋಡಿ, ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಮುಖಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ, ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ 9 ಜನ ವಾಚಲಿದ್ದಾರೆ, ಬಟ್ ಒಬ್ಬರನ್ನೇ ಆನ್ಸರ್ ಕಳಿಸ್ತಿರೋದು. ಸೊ ಆನ್ಸರ್ಸ್ ಗೊತ್ತಿರೋರು ಕಳಿಸ್ತಾ ಹೋಗಿ. ಮುಖಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನು. ಸೊ ಇಲ್ಲಿ ದೀಪಕ ಇದೊಂದು ಧರ್ಮಲುಪ್ತೋಪಲಂಕಾರ ಯಾವುದು ಬರೋದಿಲ್ಲ. ಸೊ ಉಪಮಾ ಅಂತ ಹೇಳಿದಾಗ ಅಲ್ಲಿ ಅಂತೆ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಅಂತೆ ಅಂತಕ್ಕಂಥ ಒಂದು ವಾಚಕನೂ ಸಹ ಇಲ್ಲ, ಇಲ್ಲಿ ಸಾಧಾರಣದ ಇದು ಇಲ್ಲ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಆ್ಯಂಡ್ ರೂಪಕ ಅಲಂಕಾರ ಅಂತ ಹೇಳಿದಾಗ ಉಪಮಾನ ಮತ್ತು ಉಪಮೇಯ ಎರಡು ಒಂದೇ ಒಂದು ಅರ್ಥದಲ್ಲಿ ಬರ್ತಾ ಹೋಗುತ್ತೆ. ಯಾವುದೇ ಒಂದು ಅಭೇದವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮುಖಚಂದ್ರ, ಇಟ್ ಮೀನ್ಸ್ ಮುಖ ಮತ್ತು ಚಂದ್ರ ಎರಡು ಒಂದೇ ಅರ್ಥದಲ್ಲಿ ಬರ್ತಕ್ಕಂಥದ್ದು. ಆನ್ಸರು ಆಪ್ಷನ್ 3 ರೂಪಕ ಅಲಂಕಾರ ಆಗಿರುತ್ತೆ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಎಕ್ಸಾಂಪಲ್ ಅಂತ ಹೇಳಿದಾಗ, ಹಳ್ಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರಿಯದೆ ಪೇಲು ವಿಶ್ವಾಮಿತ್ರ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಂತಕ್ಕಂಥದ್ದು, ಸೀತೆಯ ಮುಖಕಮಲ ಅರಳಿತು ಅಂತಕ್ಕಂಥ, ಇವೆಲ್ಲ ರೂಪಕ ಅಲಂಕಾರಕ್ಕೆ ಇರ್ತಕ್ಕಂಥ ಒಂದು ಉದಾಹರಣೆಗಳು. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಸೊ ಯಾವುದು ಅಂತ ಹೇಳಿದ್ರೆ, ಈ ಒಂದು ಹಳೆಗನ್ನಡದಲ್ಲಿ ಈ ಥರ ಒಂದು ಕ್ವಶನ್ಸ್ಗಳನ್ನ ಕೇಳ್ಬಿಟ್ಟು ಯಾವ ಒಂದು ಅಲಂಕಾರ ಅಂತಲೂ ಸಹ ಕೇಳ್ಬೋದು. ಸೊ ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡೂ ಸಹ ಒಂದು ಅಭೇದವನ್ನು ವರ್ಣಿಸ್ತಕ್ಕಂಥದ್ದು ರೂಪಕ ಅಲಂಕಾರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು, ಸೊ ನೋಡಿ, ಇಲ್ಲಿ ಸರಳ ರಗಳೆಯ ಮಹಾಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಯಾವುದು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿದೆ, ರಗಳೆಯಲ್ಲಿ ನೋಡ್ತಾ ಹೋದಾಗ 3 ಬರ್ತಿತ್ತು, ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ ಅಂತ. ಬಟ್ ಇಲ್ಲಿ ಯಾವುದು ಸರಳ ರಗಳೆ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಸರಳ ರಗಳೆ ಅಂತ ಇತ್ತೀಚಿನ ಒಂದು ಇದರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು 3, ಅದಾದಮೇಲೆ ಏನು ಮಾಡ್ತಾರೆ, ಸರಳ ರಗಳೆಯನ್ನು ಸಹ ತಗೊಳ್ತಾ ಹೋಗ್ತಾರೆ. ಈ ಒಂದು ಸರಳ ರಗಳೆ ಅಂತಕ್ಕಂಥದ್ದು ಮಹಾಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಯಾವುದು ಅಂತ ಕೇಳಿದರೆ, ಸೊ ಮಹಾಕಾವ್ಯ ಅಂತ ಹೇಳಿದಾಗ ನಾವಿಲ್ಲಿ ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಬಂದು ಒಂದು ಕಾವ್ಯ ಅಂತ ನಮ್ಗೆ ಗೊತ್ತಿದೆ. ಅದರಲ್ಲಿ ಚಿಕ್ಕವೀರರಾಜೇಂದ್ರ, ಯುಗಸಂಧ್ಯಾ, ಚಿತ್ರಾಂಗದ ಕಾವ್ಯ, ಶ್ರೀರಾಮಾಯಣ ದರ್ಶನಂ. ಸೊ 4 ಕೃತಿಗಳನ್ನು ಕೊಟ್ಟಿದ್ದಾರೆ. ಸರಳ ರಗಳೆಯ ಮಹಾಛಂದಸ್ಸಿನಲ್ಲಿ ರಚನೆಗೊಂಡಂಥ ಮಹಾಕಾವ್ಯ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವು ಆನ್ಸರ್ನ ನೋಡ್ತೀವಿ ಅಂತ ಹೋದರೆ ಇಲ್ಲಿ ನಮಗೆ 2 ಸಿಗುತ್ತೆ ಆನ್ಸರು. ಯಾಕಂದರೆ ಇಲ್ಲಿ ಶ್ರೀರಾಮಾಯಣ ದರ್ಶನಂ ಕುವೆಂಪುರವರದು, ಆ್ಯಂಡ್ ಚಿತ್ರಾಂಗದ ಕಾವ್ಯ ಏನಿದೆಯೋ, ಸೊ ಇದು ಸಹ ಸರಳ ರಗಳೆಯಲ್ಲೇ ರಚಿತವಾಗಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ.
ಓಕೆನಾ. ಸೊ ಇವೆರಡೂ ಸಹ ಕುವೆಂಪುರವರು ಬರೆದಿರ್ತಕ್ಕಂಥದ್ದು, ಇವೆರಡೂ ಸಹ ಮಹಾಕಾವ್ಯಗಳೇ ಆಗಿರ್ತವೆ ಆ್ಯಂಡ್ ಎರಡೂ ಸಹ ಸರಳ ರಗಳೆಯಲ್ಲೇ ಸಹ ರಚನೆ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ನೋಡ್ತಾ ಹೋದರೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಮಹಾಕಾವ್ಯ, ಬಟ್ ಚಿತ್ರಾಂಗದ ಕಾವ್ಯ ಅಂತಕ್ಕಂಥದ್ದು ಇದು ಒಂದು ಖಂಡ ಕಾವ್ಯ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಒಂದು ಭಾಗ ಅಂತಕ್ಕಂಥದ್ದು ಖಂಡ ಕಾವ್ಯ. ಇಟ್ ಮೀನ್ಸ್ ಇದನ್ನು ಸಹ ಮಹಾಕಾವ್ಯ ಅಂತ ಹೇಳ್ತಾರೆ, ಬಟ್ ಇದನ್ನು ಒಂದು ಖಂಡ ಕಾವ್ಯ ಅಂತ ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ನ ಶ್ರೀರಾಮಾಯಣ ದರ್ಶನ ಅಂತ ತೊಗೊಳ್ತಾರೋ ಚಿತ್ರಾಂಗದ ಕಾವ್ಯ ಅಂತ ತೊಗೊಳ್ತಾರೋ ಅದು ಕೀ ಆನ್ಸರ್ಸ್ ಬಿಟ್ಟಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಎರಡೂ ಸಹ ಸರಳರಗಳಲ್ಲಿ ಇರ್ತಕ್ಕಂಥ ಎರಡೂ ಸಹ ಮಹಾಕಾವ್ಯವೇ ಆಗಿರುತ್ತೆ ಆ್ಯಂಡ್ ಎರಡೂ ಸಹ ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳೇ ಸಹ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮೋಸ್ಟ್ ಆಫ್ ಆಲ್ 90% ಶ್ರೀರಾಮಾಯಣ ದರ್ಶನಂ ಆಗಿರುತ್ತೆ. ಬಟ್ ಇಟ್ ಮೇ ಬಿ ಚಿತ್ರಾಂಗದ ಕಾವ್ಯ ಕೀ ಆನ್ಸರ್ಸ್ ಬಿಟ್ಟಾಗ ನೋಡಬೇಕಾಗುತ್ತೆ, ಯಾಕಂತಂದರೆ ಸರಳರಗಳಲ್ಲೇ ಎರಡೂ ಸಹ ರಚನೆ ಆಗಿರ್ತಕ್ಕಂಥ ಕೃತಿಗಳಾಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು. ಸೊ ನೋಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಕನ್ನಡದ ಲಲಿತರಗಳೇ ಆಂಗ್ಲ ಭಾಷೆಯ ಬ್ಲಾಂಕ್ ವರ್ಸಸ್ ಎಂಬ ಚಂದ ಪ್ರಕಾರದ ಕೆಲವು ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಸರಳ ರಗಳೆ ಮಹಾಛಂದಸ್ಸುಗಳೆಂಬ ಹೆಸರುಗಳಿಂದ ಆಧುನಿಕ ಸಾಹಿತ್ಯದಲ್ಲಿ ವಿಕಾಸವನ್ನು ಒಳಗೊಂಡಿದೆ. ಸರಳ ರಗಳೆಯನ್ನು ಮಾಸ್ತಿಯವರು ಬಿಡಿವೃತ್ತ ಎಂದು ಸಹ ಕರೀತಾರಂತೆ. ನೋಡಿ ಇದು ಒಂದು ವೆರಿ ಇಂಪಾರ್ಟೆಂಟು. ಸರಳ ರಗಳೆಯನ್ನು ಮಾಸ್ತಿಯವರು ಬಿಡಿವೃತ್ತ ಅಂತ ಅವರೇ ಒಂದು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಮಹಾಕವಿ ಕುವೆಂಪುರವರು ಈ ಛಂದಸ್ಸಿನಲ್ಲಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಬರೀತಾರೆ. ಓಕೆನಾ. ಸೊ ಆ್ಯಂಡ್ ಇದರ ಜೊತೆಗೆ ಚಿಕ್ಕವೀರ ರಾಜೇಂದ್ರ ಇದು ಬಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರದ್ದು. ಆ್ಯಂಡ್ ಚಿತ್ರಾಂಗದ ಕಾವ್ಯ ಅಂತಕ್ಕಂಥದ್ದು ಇದು ಬಂದು ಕುವೆಂಪುರವರ ಒಂದು ವಿರಚಿತ ಒಂದು ಖಂಡ ಕಾವ್ಯ. ಓಕೆ. ಸೊ ಇದು ನೆಕ್ಸ್ಟ್ ಏನಾಗುತ್ತೆ, ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಈ ಒಂದು ಮಹಾಛಂದಸ್ಸೆಂದು ವಿಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಈ ಒಂದು ಶ್ರೀರಾಮಾಯಣ ದರ್ಶನಮೇ ಮೋಸ್ಟ್ ಆಫ್ ಆಲ್ ಆನ್ಸರ್ ಅಂತ ನಮ್ಮ ಒಂದು ಭಾವನೆ. ಓಕೆನಾ. ಆ್ಯಂಡ್ ಯುಗ ಸಂಧ್ಯಾ ಇದು ಬಂದು ಸುಜನಾ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥದ್ದು ಅಂತ ಆ ಥರ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಛಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಉದಯವಾಗಿರುವುದು ಯಾವುದು? ಸಾಂಗತ್ಯ, ತ್ರಿಪದಿ, ಷಟ್ಪದಿ, ಕಂದ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಾನು ಲಾಸ್ಟ್ ಒಂದು ಕ್ವಶನ್ ಪೇಪರಲ್ಲಿ ಬಿಡಿಸಿದ್ದೆ, GPST ಅನಿಸುತ್ತೆ. ಆ ಒಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ರು ಏನಂತ ಹೇಳಿದ್ರೆ, ನೋಡಿ ಇದರಲ್ಲಿ ಹೇಳಿದ್ದೆ ನಾನು, ಮಾತ್ರಗಣ ಛಂದಸ್ಸಿಗೆ ಸೇರಿದ ಕಾವ್ಯ ಪ್ರಕಾರ ಯಾವುದು ಅಂತ ಕೊಟ್ಟಿದ್ರು. ಸೊ ಇಲ್ಲಿ ರಗಳೆ, ಷಟ್ಪದಿ, ಕಂದಪದ್ಯ ಎಲ್ಲ ಬಂದು ಮಾತ್ರಗಣಕ್ಕೆ ಸೇರ್ತಕ್ಕಂಥದ್ದು, ಸಾಂಗತ್ಯ ಅಂತಕ್ಕಂಥದ್ದು ಹಂಶಗಣಕ್ಕೆ ಸೇರ್ತಕ್ಕಂಥದ್ದು ಅಂತ ಹೇಳಿದೆ. ಬಟ್ ಈ ಕ್ವಶನ್ ಹೇಗೆ ಕೇಳಿದ್ದಾರೆ ನೋಡಿ, ಹಂಶಗಣದಲ್ಲಿ ಮೊದಲು ಬಂದಿದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಾಂಗತ್ಯನ, ತ್ರಿಪದಿನ, ಈ ಥರ ತಗೊಳ್ತಾ ಹೋದಾಗ ಸೊ ಈಗ ನಮ್ಗೆ ಗೊತ್ತಾಯಿತು ಷಟ್ಪದಿ, ಕಂದಪದ್ಯ ಅಂತಕ್ಕಂಥದ್ದು ಮಾತ್ರಗಣಕ್ಕೆ ಸೇರ್ಕೊಳ್ತಕ್ಕಂಥದ್ದು ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಷಟ್ಪದಿ, ಕಂದಪದ್ಯ ಮಾತ್ರಗಣಕ್ಕೆ ಬರುತ್ತೆ, ಇದು ಬರೋದಿಲ್ಲ. ಆ್ಯಂಡ್ ಸಾಂಗತ್ಯ ಮತ್ತು ತ್ರಿಪದಿ ಇವೆರಡರಲ್ಲಿ ಯಾವುದು ಹಂಶಗಣಕ್ಕೆ ಮೊದಲ ಬಾರಿಗೆ ಬಂದಂಥದ್ದು? ಸಾಂಗತ್ಯನ, ತ್ರಿಪದಿನ? ತ್ರಿಪದಿ ಯಾವ ರೀತಿ ಅಂತ ನೋಡ್ತಾ ಹೋದಾಗ ಇಲ್ಲಿ ತ್ರಿಪದಿ ಅಂತಕ್ಕಂಥದ್ದು 7ನೇ ಶತಮಾನದಲ್ಲೇ ಕಪ್ಪೆ ಅರಭಟನ ಶಾಸನ ಅಂತ ಹೇಳ್ತೀವಿ. ಮೊದಲ ತ್ರಿಪದಿಯ ಶಾಸನ ಕಪ್ಪೆ ಅರಭಟನ ಶಾಸನ ಅಂತ ಹೇಳ್ತೀವಿ. ಸೊ ಈ ಒಂದು 700 ದಶಕ ಇದರಲ್ಲೇ ವರ್ಷಗಳಲ್ಲೇ ಈ ಒಂದು ತ್ರಿಪದಿ ಅಂತಕ್ಕಂಥದ್ದು ಬಂದಿತ್ತು. ಇಟ್ ಮೀನ್ಸ್ 7ನೇ ಶತಮಾನದಲ್ಲಿ. ಆ್ಯಂಡ್ ಸಾಂಗತ್ಯ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು. ಮೊದಲ ಸಾಂಗತ್ಯ ಕೃತಿ ಯಾವುದು? ಕನ್ನಡದ ಮೊದಲ ಸಾಂಗತ್ಯ ಕೃತಿ ಯಾವುದು? ಸೊಬಗಿನ ಸೇನೆ ಅಲ್ವಾ. ಸೊ ಈ ಸೊಬಗಿನ ಸೇನೆ ಬರೆದವರು ಯಾರು? ದೇಪರಾಜ ಅಂತಕ್ಕಂಥವ್ರು ಬರೀತಾರೆ. ಯಾವಾಗ? 1410ರಲ್ಲಿ. ಸೊ ಇಟ್ ಮೀನ್ಸ್ 1410ರಲ್ಲಿ ಸಾಂಗತ್ಯ ಬರ್ತಕ್ಕಂಥ ತ್ರಿಪದಿ 700ನೇ ಅಥವಾ 7ನೇ ಶತಮಾನದಲ್ಲಿ ಕಪ್ಪೆ ಅರಭಟನ ಶಾಸನದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ನಾವು ತ್ರಿಪದಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಮಿಸ್ ಹೊಡಿತಕ್ಕಂಥದ್ದು. ಸೊ ಲಾಸ್ಟ್ ನಾವು ನೋಡಿದ್ವಿ ಹಂಶಗಣ ಅಂತಂದ್ರೆ ಸಾಂಗತ್ಯಕ್ಕೆ ಸೇರುತ್ತೆ, ತ್ರಿಪದಿ ಅಂತಕ್ಕಂಥ ಸಾಂಗತ್ಯಕ್ಕೆ ಸೇರುತ್ತೆ ಅಂತ ನೋಡಿದ್ವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ದಾಗ ಇಲ್ಲಿ ಹಿಯರು ಸಹ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 2 ತ್ರಿಪದಿ. ಆ್ಯಂಡ್ ನೆಕ್ಸ್ಟ್ ಬಂದಿದೆ, ವೀರಗಲ್ಲುಗಳನ್ನು ಹೀಗೆಂದು ಗುರುತಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ವೀರಗಲ್ಲು ಅಂತ ಅಂದರೆ ಏನು? ನೆತ್ತರು ಕೊಡುಗೆ, ನಿಸದಿಗಲ್ಲು, ದಾನಶಾಸನ, ಪ್ರಶಸ್ತಿ ಶಾಸನ ಅಂತ ಕೊಟ್ಟಿದ್ದಾರೆ. ನೆತ್ತರು ಕೊಡುಗೆನ ನಿಷದಿಗಲ್ಲು, ದಾನಶಾಸನ, ಪ್ರಶಸ್ತಿ ಶಾಸನ. ವೀರಗಲ್ಲು ಅಂತ ಹೇಳಿದರೆ ಎಲ್ಲಿ ಬರುತ್ತೆ ಅಂತ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ ವೀರಗಲ್ಲುಗಳು ಅಂತ ಹೇಳಿದರೆ ಯೋಧನೊಬ್ಬ ಯುದ್ಧದಲ್ಲಿ ವೀರ ಮರಣವನ್ನು ಅಪ್ಪಿದ ಸಂಕೇತವಾಗಿ ಸ್ಥಾಪಿಸಲ್ಪಡ್ತಕ್ಕಂಥದ್ದು. ಇಟ್ ಮೀನ್ಸ್ ಒಬ್ಬ ಸೈನಿಕ ಸತ್ತ ಅಥವಾ ಒಬ್ಬ ಯೋಧ ಸತ್ತ ಅಂತ ಹೇಳಿದ್ರೆ ಅವನ ಒಂದು ಹೆಸರಲ್ಲಿ ಈ ಒಂದು ವೀರಗಲ್ಲುಗಳನ್ನು ಸ್ಥಾಪನೆ ಮಾಡ್ತಾಯಿದ್ರು ಅಂತ ಹೇಳಿದ್ದಾರೆ. ಆ್ಯಂಡ್ ಮಾಸ್ತಿಗಲ್ಲು, ವೀರಗಲ್ಲುಗಳು ಭಾರತದಾದ್ಯಂತ ಅನೇಕ ರೂಪಗಳಲ್ಲಿ ದೊರಕುತ್ತವೆ. ಓಕೆ. ಕರ್ನಾಟಕದಲ್ಲಿ ಕದಂಬರ ಕಾಲದಲ್ಲಿ ವೀರಗಲ್ಲುಗಳನ್ನು ಸ್ಥಾಪಿಸುವಂಥ ಒಂದು ವಾಡಿಕೆ ಇತ್ತಂತೆ. ಬಟ್ ಇಲ್ಲಿ ಕ್ವಶನ್ ಕೇಳೋದೇನು, ವೀರಗಲ್ಲುಗಳನ್ನು ಏನೆಂದು ಗುರುತಿಸ್ತಾರೆ? ಸೊ ಇಲ್ಲಿ ಯೋಧನೊಬ್ಬ ಸತ್ತಾಗ ಅಂತ ಹೇಳಿದ್ರೆ ಯುದ್ಧದಲ್ಲಿ ಮರಣವನ್ನು
ಹೊಂದಿದ ಅಂತ ಟೈಮಲ್ಲಿ ಅಂತ ಹೇಳಿದರೆ, ಪ್ರಶಸ್ತಿ ಶಾಸನ ಅಂತ ಹೇಳಿದ್ರೆ ಒಂದು ದಾನ ದತ್ತಿಗಳನ್ನ ಪ್ರಶಸ್ತಿಯಾಗಿ ಪಡ್ಕೊಳ್ತಕ್ಕಂಥದ್ದು ನಾವು ಪ್ರಶಸ್ತಿ ಶಾಸನ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇಲ್ಲಿ ದಾನ ಶಾಸನ ಸಹ ಬರಲ್ಲ, ದಾನನ ಒಂದು ಭೂಮಿನ ದಾನವನ್ನು ಕೊಡ್ತಕ್ಕಂಥದ್ದು ಇದ್ದಾಗ ಅಲ್ಲಿ ಬರೆಸ್ತಕ್ಕಂಥದ್ದು. ಆ್ಯಂಡ್ ನಿಷೇಧಿಗಲ್ಲೂ ಬರೋದಿಲ್ಲ. ಸೊ ನೆತ್ತರು ಕೊಡುಗೆ, ಇಟ್ ಮೀನ್ಸ್ ಇಲ್ಲಿ ಒಬ್ಬ ಯೋಧ ಸತ್ತಾಗ ಬರ್ತಕ್ಕಂಥದ್ದು ಆನ್ಸರ್ ಬಂದು ನೆತ್ತರು ಕೊಡುಗೆ ಇರಬಹುದು ಅಂತ ಒಂದು ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ ಯಾವುದು ಅಂತ ಕೇಳಿದರೆ, ಸೊ ಶಾಸನದ ಬಗ್ಗೆ 2 ಕ್ವೆಶನ್ ಬಂತು. ಗಂಗಾಧರಂ ಶಾಸನ, ಕುವರ ಲಕ್ಷ್ಮಣ ಶಾಸನ, ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ ಆ್ಯಂಡ್ ವಿಷ್ಣುವರ್ಧನ ಬೇಲೂರಿನ ಶಾಸನ ಅಂತ ಕೊಟ್ಟಿದ್ದಾರೆ. ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ ಯಾವುದು? ಬುಕ್ಕ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾನು ಆಲ್ರೆಡಿ ಇದು ಒಂದು ಫುಲ್ ಇನ್ಫಾರ್ಮೇಷನೇ ಕೊಟ್ಟಿದ್ದೆ. ಯಾವುದು ಶಾಸನಗಳಲ್ಲಿ ಹೇಳಿದ್ದೆ ನಾನು, ನೋಡಿ ಇದರಲ್ಲಿ ಹೇಳಿದ್ದೆ ನಾನು ಟೋಟಲಾಗಿ ಶಾಸನದ ಬಗ್ಗೆನೇ ಹೇಳಿದ್ದೆ. ಕಾಕುತ್ಸವರ್ಮ ಹಲ್ಮಿಡಿ ಶಾಸನ ಆಗಿರ್ಬೋದು, ಬಾದಾಮಿಗ ಕಪ್ಪೆರಟನ ಶಾಸನ ಬಂದು ತ್ರಿಪದಿಗೆ ಸಂಬಂಧಪಟ್ಟಂಥದ್ದು, ತಮಟಕಲ್ಲು ಮತ್ತು ಶ್ರವಣಬೆಳಗೊಳ ಶಾಸನ ಏನಿದೆಯೋ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ವಾ, ಸರಿ, ಶ್ರವಣಬೆಳಗೊಳ ಶಾಸನ, ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನದಲ್ಲಿ ಬಂದಿರತಕ್ಕಂಥದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ವೈಷ್ಣವರು ಜೈನರ ನಡುವಿನ ಕಲಹದ ವಿಷಯವನ್ನು ತಿಳಿಸ್ತಕ್ಕಂಥದ್ದು ಈ ಒಂದು ಶ್ರವಣಬೆಳಗೊಳದ ಶಾಸನ. ಸೊ ಜೈನ ಹಾಗೂ ವೈಷ್ಣವ ನಡುವಿನ ಕಲಹ ನಿವಾರಣೆ ಈ ಒಂದು ಶಾಸನದ ವಸ್ತು ಅಂತಕ್ಕಂಥದ್ದು ಆಲ್ರೆಡಿ ನಾನು ಹೇಳಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಇನ್ನು ನಾವು ನೋಡ್ತಾ ನೋಡಿ ಇಲ್ಲಿ ಗಂಗಾಧರಂ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದನ್ನು ಮೊದಲು ಓದ್ದವರು ಎನ್ ವೆಂಕಟರಮಣಯ್ಯ. ಸೊ ಇದು ಏನಕ್ಕೆ ಅಂತ ಹೇಳಿದಾಗ ನೋಡಿ ಇಲ್ಲಿ ಇದೊಂದು ಪಟ್ಟಿ ಶಾಸನ ಅಂತಕ್ಕಂಥದ್ದು. ಓಕೆ, ಸೊ ಇದೊಂದು ಪಟ್ಟಿ ಶಾಸನ ಆಗಿರುತ್ತೆ. ಸೊ ಇದು ಬಂದು ಗದ್ಯ ಮತ್ತು ಪದ್ಯಾತ್ಮಕ ಏಕೈಕ ಸಾಧನ ಶಾಸನ ಇದಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಸೊ ನೋಡಿ ಇದೆಲ್ಲ ಆಲ್ರೆಡಿ ನಾನು ಹೇಳಿರ್ತಕ್ಕಂಥದ್ದೇನೆ. ಸೊ ನೋಡಿ ಇಲ್ಲಿ ಬೇಲೂರು ಶಾಸನ ಅಂತ ಹೇಳಿದಾಗ ಇದು ಬಂದು ಹೊಯ್ಸಳ ವಂಶದ ವರ್ಣನೆ ಒಳಗೊಂಡಿರ್ತಕ್ಕಂಥ ಒಂದು ಶಾಸನ ಬೇಲೂರ್ದಾಗಿತ್ತು. ಸೊ ಈ ಥರ ಕುವರ ಲಕ್ಷ್ಮಣ ಬಂದು ಹಳೇಬೀಡು ಹೊಯ್ಸಳೇಶ್ವರದ್ದು ಸಂಬಂಧಪಟ್ಟಂತೆ ಬರುತ್ತೆ. ಸೊ ಹೀಗಾಗಿ ಆನ್ಸರ್ ಬಂದು ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಿನಾಯಕ ಕೃಷ್ಣ ಗೋಕಾಕ್, ಗಿರೀಶ್ ಕಾರ್ನಾಡ್, UR ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ. ಎಸ್, ಸೊ ನೋಡಿ ಇದ್ರದ್ದು ನೋಡ್ತಾ ಹೋಗೋಣ. ಜ್ಞಾನಪೀಠ ಪ್ರಶಸ್ತಿ ಮೊದಲ ಬಾರಿಗೆ 1967 KV ಪುಟ್ಟಣ್ಣ. ಸೊ ಇಲ್ಲಿ KV ಪುಟ್ಟಣ್ಣ ಕೊಟ್ಟಿಲ್ಲ. ಆ್ಯಂಡ್ ನೆಕ್ಸ್ಟ್ ದ.ರಾ ಬೇಂದ್ರೆ ಕೊಟ್ಟಿದ್ದಾರೆ, ಸೊ ಇಲ್ಲ. ಶಿವರಾಮ್ ಕಾರಂತ್ ನೋ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಇಲ್ಲ. ಸೊ ವೀಕ್ರು ಗೋಕಾಕಿಂದ ಶುರುವಾಗಿದೆ ನೋಡಿ, ವೀಕ್ರು ಗೋಕಾಕ್. ಆ್ಯಂಡ್ ನೆಕ್ಸ್ಟ್ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ. ಸೊ ಚಂದ್ರಶೇಖರ್ ಕಂಬಾರ ಲಾಸ್ಟ್ ಅಂತ ನಮಗೆ ಹೇಗಿದು ಗೊತ್ತಿದೆ. ಸೊ ಅದರಲ್ಲಿ ಆನ್ಸರ್ ನಾವು ನೋಡ್ತಾ ಹೋದರೆ ಫಸ್ಟು C, ಎರಡನೇದು B, D ಅಂದರೆ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಓಕೆ, ಸೊ ಇಲ್ಲ ಒಂದು ಆನ್ಸರ್ ಗೊತ್ತಾಗ್ಬಿಟ್ರೆ, ಈಗ ಚಂದ್ರಶೇಖರ್ ಕಂಬಾರ ಲಾಸ್ಟ್ 8ನೇರು ಅವರೇ ಲಾಸ್ಟ್ ಅಂತ ಗೊತ್ತಿದೆ. ಸೊ ಅದೊಂದು D ಅಂತ ನೋಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಆರಾಮಾಗಿ ನಮಗೂ ಸಹ ಗೊತ್ತಾಗೋಗುತ್ತೆ. ಆಪ್ಷನ್ಸ್ ಬೇರೆ ಎಲ್ಲೂ ಕೊಟ್ಟಿಲ್ಲ ನೋಡಿ, D ಬಿಟ್ಟರೆ ಚಂದ್ರಶೇಖರ್ ಕಂಬಾರ D ಇದೊಂದರಲ್ಲೇ ಕೊಟ್ಟಿರೋದು. ಸೊ ಇದನ್ನು ನೋಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಆರಾಮಾಗಿ ಗೊತ್ತಾಗುತ್ತೆ ನೋಡಿ. ಆ್ಯಂಡ್ ನೆಕ್ಸ್ಟು, ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಯಾವುದು ಅಂತ ಕೇಳಿದರೆ, ವಿಷವೃಕ್ಷ, ಆನಂದಮಠ, ರಾಜಾರಾಣಿ, ದುರ್ಗೇಶ ನಂದಿನಿ. ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಯಾವುದು? ವಿಷವೃಕ್ಷ, ಆನಂದಮಠ, ರಾಜಾರಾಣಿ, ದುರ್ಗೇಶ ನಂದಿನಿ. ಎಸ್, ಓಕೆ, ಆನ್ಸರ್ ದುರ್ಗೇಶ ನಂದಿನಿ ಅಂತ ಹೇಳ್ತಿದ್ದಾರೆ. ಓಕೆ ನೋಡಿ, ಇದ್ರ ಬಗ್ಗೆ ನೋಡ್ತಾ ಹೋದಾಗ ಮಧ್ಯಮ ವರ್ಗದ ಮಹಾಕಾವ್ಯ ಕರತಲ ರಂಗಭೂಮಿ ಎಂದು ಗುರುತಿಸಿಕೊಂಡಿರುವ ಕಾದಂಬರಿ B. ವೆಂಕಟಾಚಾರ್ಯರಿಂದ ಪ್ರಾರಂಭವಾಗಿದ್ದು, ಇವರು ಬಂಗಾಳಿ ಭಾಷೆಯನ್ನು ಕಲಿತು ಬಂಕಿಮಚಂದ್ರರ ದುರ್ಗೇಶ ನಂದಿನಿ ಎಂಬ ಕಾದಂಬರಿಯನ್ನು ಅನುವಾದಿಸ್ತಾರೆ. ಸೊ ದುರ್ಗೇಶ ನಂದಿನಿ ಅಂತಕ್ಕಂಥದ್ದು ಫಸ್ಟ್ಗೆ ಬಂಕಿಮಚಂದ್ರದ್ದು, ಅವರ ಒಂದು ಇದನ್ನ ಬಂಗಾಳಿ ಭಾಷೆಗೆ ಬದಲಾವಣೆ ಮಾಡ್ತಕ್ಕಂಥದ್ದು ದುರ್ಗೇಶ ನಂದಿನಿಯವರು, B. ವೆಂಕಟಾಚಾರ್ಯರವರು. ಸೊ ದುರ್ಗೇಶ ನಂದಿನಿ ಅಂತಕ್ಕಂಥದ್ದು. ಎಸ್,
ಆ್ಯಂಡ್ ನೆಕ್ಸ್ಟು ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಯಾವುದು ಅಂತ ಕೇಳಿದರೆ ಅದ್ಭುತ ರಾಮಾಯಣ, ರಾಮಾಶ್ವಮೇಧ, ಶ್ರೀರಾಮ ಪಟ್ಟಾಭಿಷೇಕ, ರಾಮಚಂದ್ರ ಚರಿತ ಪುರಾಣ. ಸೊ ನೋಡಿ ಇಲ್ಲಿ ಒಂದು ಏನಂತ ಹೇಳಿದರೆ ರಾಮಚಂದ್ರ ಚರಿತ ಪುರಾಣ ಒಂದು ಏನಿದೆಯೋ ಸೊ ಇದು ನಾಗಚಂದ್ರರು ಬರೆದಿರ್ತಕ್ಕಂಥದ್ದು, ನಾಗಚಂದ್ರನ ಒಂದು ಕೃತಿ. ಆ್ಯಂಡ್ ನೆಕ್ಸ್ಟ್ ಅದ್ಭುತ ರಾಮಾಯಣ, ರಾಮಾಶ್ವಮೇಧ, ಶ್ರೀರಾಮ ಪಟ್ಟಾಭಿಷೇಕ ಇವೆಲ್ಲ ಬಂದು ಮುದ್ದಣ್ಣರವರು ಅವರ ಒಂದು ಕೃತಿಗಳೇ ಆಗಿರುತ್ತೆ. ಆದರೆ ಇಲ್ಲಿ ಮುದ್ದಣ್ಣ ಮನೋರಮೆಯ ಸರಸದಲ್ಲಪ್ಪ ಅಂತಕ್ಕಂಥದ್ದು ನಮಗೆ ಆಲ್ಮೋಸ್ಟ್ 10th ಯಾವುದೋ ಒಂದು ಪಾಠ ಬರುತ್ತೆ ಅನಿಸುತ್ತೆ, 10th ಇರಬೇಕು ಮೇ ಬಿ. ಸೊ ಅದರಲ್ಲಿ ಕೊಡ್ತಕ್ಕಂಥದ್ದು. ಸೊ ಅದರಲ್ಲಿ ನಾವು ನೋಡ್ತಾ ಹೋದಾಗ ರಾಮಾಶ್ವಮೇಧ ಏನಿದೆ ಆಪ್ಷನ್ 2, ಸೊ ಇದರಲ್ಲಿ ಇವರ ಒಂದು ಪ್ರಸಂಗ ಬರ್ತಕ್ಕಂಥದ್ದು. ಸೊ ರಾಮಾಶ್ವಮೇಧ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರು ಆಪ್ಷನ್ 2 ರಾಮಾಶ್ವಮೇಧ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದಾಗೆ ತುಂಬ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಕೇಳಿದ್ದಾರೆ ಇಲ್ಲಿ. ಸೊ ಸಾಹಿತ್ಯ ಆಗಿರ್ಬೋದು ಆ್ಯಂಡ್ ಛಂದಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ ಇಲ್ಲಿ. ಪದ್ಯಗಳ ಬಗ್ಗೆ ಇಟ್ ಮೀನ್ಸ್ ಹಳೆಗನ್ನಡಕ್ಕೆ ತುಂಬ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಸೊ ಮೇ ಬಿ ಪಿ ಡಿ ಒ ಅದು ಡಿಗ್ರಿ ಲೆವೆಲ್ ಅಂದರೆ ಪೇಪರ್ ಈ ರೀತಿಯೇ ಬಂದರೂ ಬರಬಹುದೇನೋ. ವಿಲೇಜ್ ಅಕೌಂಟ್ ಸ್ವಲ್ಪ ಈಸಿ ಇರುತ್ತೆ ಇದಕ್ಕೆ ಹೋಲಿಸ್ಕೊಂಡ್ರೆ, ಬಟ್ ಇದು ಡಿಗ್ರಿ ಲೆವೆಲ್ ಕ್ವಶನ್ ಪೇಪರು. ಸ್ತುತಿ ಪದ್ಯಗಳು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವಂಥ ಪದ್ಯಗಳು. ಸೊ ಪ್ರಾರ್ಥನೆ ಅಂತ ಹೇಳಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ವಿವರಣಾತ್ಮಕ ಪದ್ಯಗಳು, ಕಥನ ಪದ್ಯಗಳು ಬರೋದಿಲ್ಲ. ಹಂಗೆ ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದು ಸ್ತುತಿ ಮತ್ತು ಮಂಗಳ ಅಂತ ಹೇಳ್ಬೋದು. ಮಂಗಳ ಅಂದರೆ ಶುಭಕರ ಅಂತ ಅರ್ಥ ಬರುತ್ತೆ. ಸೊ ಸ್ತುತಿ ಅಂತ ಹೇಳಿದಾಗ ಸ್ತೋತ್ರಗಳನ್ನು ದೇವರನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಅಂತ ಆನ್ಸರ್ ನಾವು ಆಪ್ಷನ್ 1ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಯಾವ ತೀರ್ಥಂಕರ ಚರಿತೆಯಾಗಿದೆ? ತುಂಬ ಬ್ರಿಲಿಯಂಟ್ ಕ್ವಶನ್ನು. ಇಲ್ಲಿ ನೋಡಿ ಅವರೇ ಕ್ವಶನ್ನ ಕೊಟ್ಟಿದ್ದಾರೆ. ಸೊ ಆನ್ಸರ್ ಸಹ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲೇ. ಪೊನ್ನ ಮಹಾಕವಿಯ ಶಾಂತಿ ಪುರಾಣ ನೋಡಿ ಶಾಂತಿ ಪುರಾಣ ಯಾರ ಬಗ್ಗೆ ಬರುತ್ತೆ? ಶಾಂತಿನಾಥನ ಬಗ್ಗೆ ಬರುತ್ತೆ. ಸೊ ಅಷ್ಟೇ ಅಲ್ವಾ, ಇಲ್ಲಿ ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಸೊ ಶಾಂತಿನಾಥನ ಬಗ್ಗೆ ಬರೆದಿರ್ತಕ್ಕಂಥದ್ದು ಶಾಂತಿ ಪುರಾಣ. ಸೊ ಇಷ್ಟು ಲಾಜಿಕ್ ಅರ್ಥ ಆಗಿದೆ. ಸೊ ಆನ್ಸರ್ ಅಲ್ಲೇ ಗೊತ್ತಾಗ್ತಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ಪೊನ್ನ ಬಂದು ಶಾಂತಿ ಪುರಾಣ ಆ್ಯಂಡ್ ರನ್ನ ಅಂತಕ್ಕಂಥದ್ದು ಬಂದು ಅಜಿತ ಪುರಾಣ ಬರೀತಾನೆ. ರನ್ನ ಅಜಿತ ಪುರಾಣ. ಸೊ ಅಜಿತನಾಥನ ಬಗ್ಗೆ ಬರೀತಕ್ಕಂಥದ್ದು ರನ್ನ ಅಜಿತ ಪುರಾಣ. ಆ್ಯಂಡ್ ನೆಕ್ಸ್ಟು ಮೊದಲ ತೀರ್ಥಂಕ ಬಂದು ಆದಿನಾಥ ಹಿಂದಿಯೋ ಸೊ ಇದ್ರ ಬಗ್ಗೆ ಬರೀತಕ್ಕಂಥದ್ದು ಪಂಪ. ನಿಮ್ಗೆ ಗೊತ್ತಿರ್ಬೋದು ಪಂಪನ ಒಂದು ಆದಿಪುರಾಣದಲ್ಲಿ ಬರ್ತಕ್ಕಂಥದ್ದು ಮೊದಲ ತೀರ್ಥಂಕ ಆದಿನಾಥ ಆ್ಯಂಡ್ ರನ್ನ ಬಂದು ಅಜಿತನಾಥ ಪುರಾಣ. ಸೊ ಅಜಿತನಾಥನ ಬಗ್ಗೆ ಬರೀತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಸೊ ಇದಕ್ಕೆ ಆನ್ಸರು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ. 1ನೇ ನಾಗವರ್ಮ ಶಾಂತಿ ಪುರಾಣ, ದುರ್ಗಸಿಂಹ ಪಂಚತಂತ್ರ, ಚಂದ್ರರಾಜ ಮದನ ತಿಲಕ, ಶ್ರೀವಿಜಯ ಕವಿರಾಜ ಮಾರ್ಗ. ಎಸ್, ಇಲ್ಲಿ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ ಶ್ರೀವಿಜಯ ಕವಿರಾಜ ಮಾರ್ಗ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಏನಾಗುತ್ತೆ, 1ನೇ ನಾಗವರ್ಮ ಏನಿದೆಯೋ ಸೊ ನಾವು ನೋಡಿದ್ವಿ ಶಾಂತಿ ಪುರಾಣ. ನೋಡಿ ಇಲ್ಲಿ ಪೊನ್ನ ಮಹಾಕವಿ ಶಾಂತಿ ಪುರಾಣ ಅಂತ ಗೊತ್ತಾಯಿತು, ಹೌದಲ್ವಾ? ಸೊ ಅದರ ಪ್ರಕಾರ ನೋಡ್ತಾ ಹೋದರೆ 1ನೇ ನಾಗವರ್ಮ ಶಾಂತಿ ಪುರಾಣ ಬರ್ತಾನ? ಇಲ್ಲ. ಸೊ ಪೊನ್ನೊಂದು ಇದು. ಸೊ ಹಾಗಾಗಿ ಇದು ಒಂದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ದುರ್ಗಸಿಂಹನ ಪಂಚತಂತ್ರ ಇದು ಗೊತ್ತಿದೆ. ಸೊ ಕಥೆಲೇ ಇದೆ, ನಮಗೆ ಗೊತ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಚಂದ್ರರಾಜ ಮದನ ತಿಲಕ ಸಹ ಇದು ಸರಿ ಇದೆ. ಆ್ಯಂಡ್ ಶ್ರೀವಿಜಯ ಕವಿರಾಜ ಮಾರ್ಗ ಇದು ಸಹ ನಮ್ಗೆ ಗೊತ್ತಿರ್ತಕ್ಕಂಥದ್ದು, ತುಂಬ ಗೊತ್ತಿರ್ತಕ್ಕಂಥ ಒಂದು ಕ್ವಶನ್ ಇದು. ಸೊ ಇಲ್ಲಿ ಆನ್ಸರು ಬಿ, ಸಿ ಆ್ಯಂಡ್ ಡಿ ಅಂತಕ್ಕಂಥದ್ದು ಆಪ್ಷನ್ 2. ಓಕೆ. ಆ್ಯಂಡ್ ನೆಕ್ಸ್ಟ್ 1ನೇ ನಾಗವರ್ಮ ಅಂತ ಹೇಳಿದ್ರೆ ಇಲ್ಲಿ ಚಂದೋಬದಿ ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಕಾವ್ಯ ಒಂದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಕೆಳಗಿನ ಯಾವುದು ಹಲ್ಲಮ್ಮನ ವಚನಗಳ ವೈಶಿಷ್ಟ್ಯವಲ್ಲ ಅಂತ ಕೇಳಿದರೆ. ಸೊ ವಚನಗಳಿಗೆ ಸಂಬಂಧಪಟ್ಟಂತೆ ಇದು ಸಹ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಕ್ವಶನ್ನು. ನಿಷ್ಠುರ ವಿಮರ್ಶೆ. ಸೊ ಇದಕ್ಕೆ ಆಲ್ಮೋಸ್ಟ್ ಆನ್ಸರು ಸರಳ ಗುಣ ಅಂತ ಹೇಳ್ತಾರೆ, ಬಟ್ ಕರೆಕ್ಟ್ ಆನ್ಸರ್ ನಾನು ಎಕ್ಸಾಕ್ಟಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಕೀ ಆನ್ಸರ್ ಬರಬೇಕು. ಯಾಕೆ ಅಂತ ಹೇಳಿದರೆ ವಚನಗಳ ಹಲ್ಲಮ್ಮನ ವಚನಗಳು ನಮ್ಗೆ ಗೊತ್ತಿದೆ. ಏನಂತ ಹೇಳಿದ್ರೆ ಗುಹೇಶ್ವರ ಅವನ ಒಂದು ಇದು ಅಂತ ಹೇಳೋದು ಬಿಟ್ಟರೆ ಅಷ್ಟಾಗಿ ಆ ಒಂದು ವಚನಗಳ ಬಗ್ಗೆ ಯಾರಿಗೂ ಅಷ್ಟೊಂದು ಐಡಿಯಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಸರಳ ಗುಣ ಅಂತಕ್ಕಂಥ ಆನ್ಸರ್ ಮಾತ್ರ ತೊಗೊಳ್ಬಹುದು. ಬಟ್ ನಿಷ್ಠುರ ವಿಮರ್ಶೆ, ಬೆಡಗಿನ ಗುಣ, ಸೂಕ್ಷ್ಮ ದೃಷ್ಟಿ ಇವೆಲ್ಲ ವಚನಗಳಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ.
ಬಟ್ ಅಷ್ಟೊಂದು ನಮಗೆ ಅದರ ಬಗ್ಗೆ ಐಡಿಯಾಗಳು ಕಮ್ಮಿ. ಓಕೆನಾ. ಸೊ ಆನ್ಸರ್ ಬಂದು ಆಪ್ಷನ್ 4 ಸರಳ ಗುಣ ಅಂತಕ್ಕಂಥದ್ದು ಇದಕ್ಕೆ ಒಂದು ಉತ್ತರ ಅಂತ ಹೇಳಬಹುದು. ಅಂಡ್ ನೆಕ್ಸ್ಟು, ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರು ಒನ್ ವರ್ಡ್ ಆನ್ಸರ್ ಏನೇ ಇದು ಯಾವುದೂ ಇದಿಲ್ಲ. ಆಪ್ಷನ್ 1 ತೀನಂ ಶ್ರೀಕಂಠಯ್ಯನವರು. ನೆಕ್ಸ್ಟು, ಫೋಕ್ಲೋರ್ ಪದದ ಜನಕ ಎಂದು ಯಾರನ್ನು ಗುರುತಿಸಲಾಗುತ್ತದೆ ಅಂತ ಕೇಳಿದರೆ, ಸೊ ಇದು ಬಂದ ಆನ್ಸರು ಆಪ್ಷನ್ 4 ವಿಲಿಯಂ ಜಾನ್ ಥಾಮ್ಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಧರೆಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜಾನಪದ ಕಾವ್ಯನಾಯಕ ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಜಾನಪದ ಅಂತ ಹೇಳಿದಾಗ ಇದು ಸೊ ನಿಮ್ಗೆ ಗೊತ್ತಿರ್ಬೋದು ಜನಪದ ಗೀತೆಗಳು. ಮಂಟೆಸ್ವಾಮಿ ಅದರಲ್ಲೂ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಜನಪದ ಗೀತೆಗಳನ್ನ ನಾವು ಕೇಳ್ತಾ ಹೋಗ್ತೀವಿ ಮಂಟೆಸ್ವಾಮಿ ಮೇಲೆ. ಜುಂಜಪ್ಪನ ಬಗ್ಗೆನೂ ಕಮ್ಮಿ. ಆ್ಯಂಡ್ ವಿಷ್ಣುವರ್ಧನ ಗೊತ್ತೇ ಇಲ್ಲ ಅಂದ್ಕೊಳ್ಳಿ ಈ ಒಂದು ಜನಪದ ಇದಕ್ಕೆ. ಮೈಲಾರ ಲಿಂಗನೂ ಬರುತ್ತೆ ಬಟ್ ಅಷ್ಟೊಂದಿಲ್ಲ. ಸೊ ಮಂಟೆಸ್ವಾಮಿ ಏನಿದೆಯೋ, ಸೊ ಮಾದೇಶ್ವರ ಸ್ವಾಮಿ, ಅದ್ರ ಬಗ್ಗೆ ತುಂಬ ಒಂದು ಜಾನಪದ ಕಾವ್ಯಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಆನ್ಸರು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು, ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು? ಸೊ ಇದು ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಹೇಳಿದ್ದೆ. ಭರತ ಮುನಿಗಳು ಮಾಡ್ತಕ್ಕಂಥ ಒಂದು ನಾಟ್ಯಶಾಸ್ತ್ರ ಯಾವುದೋ ಇದರಲ್ಲಿ ಹೇಳಿದ್ದೆ ಅನಿಸುತ್ತೆ. ಒಂದು ಸಾಲನ್ನು ಕೊಟ್ಟು ಇದು ಯಾವುದ್ರಲ್ಲಿ ಬರುತ್ತೆ, ಯಾರು ಬರೆದಿದ್ದು ಅಂತ ಹೇಳಿದರು ಯಾವುದೋ ಒಂದು ಎಕ್ಸಾಮಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೆ ಅದಕ್ಕೆ. ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು? 9, 6, 10 ಮತ್ತು 8 ಅಂತ ಕೇಳಿದರೆ ಎಸ್. ಟೋಟಲ್ 6 ಇದೆ ರಸಗಳ ಸಂಖ್ಯೆ. ಬಟ್ ಭರತ ಹೇಳುವ ಪ್ರಕಾರ ರಸಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಆನ್ಸರು ಆಪ್ಷನ್ 4 8 ಅಂತಕ್ಕಂಥದ್ದು. ಯಾವುದ್ಯಾವುದು ಅಂತಲೂ ಸಹ ನಾನು ಹೇಳಿದ್ದೆ ಇದ್ರ ಬಗ್ಗೆ. ಸೊ ಲಾಸ್ಟ್ ಒಂದು ಕ್ವಶನ್ ಕೊಟ್ಟಿದ್ರೆ ಏನು ಕೊಟ್ಟಿದ್ದಾರೆ, ತ್ರೈಲೋಕ ಸಸ್ಯ ಸರ್ವಸಂ ನಾಟ್ಯ ಭಾವನು ಕೀರ್ತನಂ ಅಂತಕ್ಕಂಥ ಒಂದು ಇದನ್ನು ಕೊಟ್ಟು ಇದು ಯಾರ ಸಾಲುಗಳು ಅಂತ ಕೇಳಿದರು. ಸೊ ಇದು ಬಂದು ಭರತನ ನಾಟ್ಯಶಾಸ್ತ್ರದಲ್ಲಿ ಕಂಡು ಬರ್ತಕ್ಕಂಥ ಸಾಲುಗಳು. ಇದು ಮತ್ತು ವಿಭಾನುಭಾವ ವ್ಯಭಿಚಾರಿ ಸಂಯೋಗ ರಸ ನಿಷ್ಪತ್ತಿ ಇದು ಸಹ ಕೊಡ್ತಾರೆ. ಈ ಒಂದು ಸಾಲು ಏನಿದೆಯೋ, ಸೊ ಈ ಸಾಲು ಮತ್ತು ಈ ಸಾಲುಗಳನ್ನು ಕೊಟ್ಬಿಟ್ಟು ಕೇಳ್ತಾರೆ ಇದು ಯಾವ ಒಂದು ಇದು ಅಂತ ಕೇಳ್ತಾರೆ. ಸೊ ಇದು ಬಂದು ಭರತ ಮುನಿಗಳ ಒಂದು ಇದ್ರಲ್ಲಿ ಬರ್ತಕ್ಕಂಥದ್ದು. ಇವರನ್ನು ನಾಟ್ಯಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಆ್ಯಂಡ್ ಇವರನ್ನು ಭಾರತ ರಂಗಭೂಮಿಯ ಪಿತಾಮಹ ಅಂತಲೂ ಸಹ ಹೇಳ್ತಾರೆ. ಇದನ್ನೆಲ್ಲ ಆಲ್ರೆಡಿ ನಾನು ಹೇಳಿದ್ದೆ ಯಾವುದೋ ಒಂದು ಕ್ವಶನ್ ಬಂದಾಗ. ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇವರ ಪ್ರಕಾರ ಬರ್ತಕ್ಕಂಥ ಒಟ್ಟು 8 ಸ್ಥಾಯಿ ಭಾವಗಳು: ರತಿ, ಶೃಂಗರಸ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಮತ್ಸ, ಅದ್ಭುತ ಅಂತಕ್ಕಂಥ ಒಟ್ಟು 8 ಬರ್ತಕ್ಕಂಥದ್ದು ರಸಗಳು, ಭಾವಗಳು ಅಂತ ಹೇಳಬಹುದು. ಓಕೆ, ಎಸ್ 9 ಇದೆ. ಬಟ್ ಅವರ ಪ್ರಕಾರ ಅಂತ ಹೇಳಿರೋದಲ್ಲಿ ಭರತ ಮುನಿಗಳ ಪ್ರಕಾರ ಒಟ್ಟು 8. ಆ್ಯಂಡ್ ನೆಕ್ಸ್ಟ್, ಯೋಗವಾಹಕಗಳು ಎಂದರೆ ಏನು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತು ಯೋಗವಾಹಕಗಳು 2 ಬರುತ್ತೆ. ಹಮ್ ಮತ್ತು ಹಮ್ ಅಹ. ಹಮ್ ಅಂತ ಹೇಳಿದಾಗ ಹಾಗೆ ಇಲ್ಲಿ ಅಂತಕ್ಕಂಥದ್ದು ಏನಿದೆ, ಸೊ ಇದಕ್ಕೆ ಹಾ ಅಂತಕ್ಕಂಥದ್ದು ಜೋಡಣೆ ಆಗಿದೆ ಆಲ್ರೆಡಿ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ನೋ, ಇಲ್ಲಿ ಹಾಗೆ ಹಮ್ ಅಂತಕ್ಕಂಥ 2 ಅಕ್ಷರ ಸೇರ್ಕೊಂಡಿದೆ, ಇದು ಬರೋದಿಲ್ಲ. ಆ್ಯಂಡ್ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ 2 ಸೇಮೇ ಇದೆ. ಆ್ಯಂಡ್ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥದ್ದು. ಆ್ಯಂಡ್ ಸರಳವಾಗಿ ಉಚ್ಚರಿಸಬಹುದು ಅಂತ ಹೇಳಿದರೆ ಸರಳವಾಗಿ ಬರೋದಿಲ್ಲ. ಹಮ್ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಹಮ್ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ಸ್ವರಗಳ ಸಹಾಯದಿಂದ ಸಹ ಇದು ಉಚ್ಚಾರಣೆ ಮಾಡುತ್ತೆ. ಇಟ್ ಮೀನ್ಸ್ ಬೇರೆ ಒಂದು ಅಕ್ಷರಗಳ ಜೊತೆ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹಿರಿದು ಪ್ಲಸ್ ಜೇನು ಹೆಜ್ಜೇನು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಎಸ್ ಹಿರಿದು ಪ್ಲಸ್ ಹೆಜ್ಜೇನು ಕರ್ಮಧಾರಯ ಸಮಾಸ. ಆ್ಯಂಡ್ ಇಲ್ಲಿ ಕನ್ನಡ ಕರ್ಮಧಾರಯ ಸಮಾಸ ಅಂತ ಕೊಟ್ಟಿದ್ದಾರೆ, ತತ್ಪುರುಷ ಸಮಾಸ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಸಂಸ್ಕೃತ ಕರ್ಮಧಾರಯ ಸಮಾಸ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಹಿರಿದು ಪ್ಲಸ್ ಜೇನು ಯಾವ ಒಂದು ಸಮಾಸ. ಸೊ ನಮ್ಗೆ ಗೊತ್ತಿದೆ ಕರ್ಮಧಾರಯ ಸಮಾಸ ಅಂತಕ್ಕಂಥದ್ದು ಗೊತ್ತು. ಬಟ್ ಇಲ್ಲಿ ಕನ್ನಡ ಕರ್ಮಧಾರಯ ಸಮಾಸನ, ಸಂಸ್ಕೃತ ಕರ್ಮಧಾರಯ ಸಮಾಸನ ಅಥವಾ ಕರ್ಮಧಾರಯ ಸಮಾಸನ ಅಂತ ಕೇಳಿರ್ತಕ್ಕಂಥದ್ದು. ಎಸ್. ಸೊ ಇದಕ್ಕೆ ಆನ್ಸರು ಸ್ವಲ್ಪ ನೆಕ್ಸ್ಟ್ ನಾನು ಕಮೆಂಟ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ನಾನು ಕರ್ಮಧಾರಯ ಸಮಾಸ ಅಂದ್ಕೊಂಡು ಆನ್ಸರ್ ಇದು ಮಾಡಿದೆ. ಬಟ್ ಇಲ್ಲಿ 2 ಆಪ್ಷನ್ ಇದೆ, ಕನ್ನಡ ಕರ್ಮಧಾರಿ ಮತ್ತು ಸಂಸ್ಕೃತ ಕರ್ಮಧಾರಿಯ ಸಮಾಸ ಅಂತ 2 ಕೊಟ್ಟಿದ್ದಾರೆ. ಸೊ ಈ ಆನ್ಸರ್ಗೆ ನಾನು ಉತ್ತರನ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಓಕೆ, ಸೊ ಇಲ್ಲ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಕರ್ಮಧಾರಿಯ ಸಮಾಸ, ಕನ್ನಡ ಕರ್ಮ, ಸಂಸ್ಕೃತ ಈ 3 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ನ ನೋಡಿಬಿಟ್ಟು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾನು ಆಲ್ರೆಡಿ 2-3 ಸಾರಿ ಹೇಳಿದ್ದೀನಿ. ಏನಂತಂದರೆ, ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಅಧೀನ ವಾಕ್ಯಗಳು ಬಂದು ಸೇರಿಕೊಂಡು ಅದನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಆಪ್ಷನ್ 3 ಮಿಶ್ರ ವಾಕ್ಯ, ಹೌದಲ್ವಾ? ಸೊ ಹಾಗಾಗಿ ಆನ್ಸರ್ ಇದಕ್ಕೆ
ಶ್ಯೂರ್ ಐತೆ. ಸೊ ಸಂಯುಕ್ತ ವಾಕ್ಯ ಮಿಶ್ರ ವಾಕ್ಯ ಎರಡಲ್ಲೂ ಸಹ ತುಂಬ ಸಲ ಕನ್ಫ್ಯೂಸ್ ಆಗಿ 2-3 ಸಲ ನಾನು ಕ್ಲಾರಿಟಿನ ಸಹ ಕೊಟ್ಟಿದ್ದೀನಿ. ಆನ್ಸರು ಮಿಶ್ರ ವಾಕ್ಯ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗಾ ಅಣು ಸ್ಥಾವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಧ್ವನಿಯನ್ನು ಎತ್ತಿದರು ಅಂತ ಕೊಟ್ಟಿದ್ದಾರೆ. ಕುವೆಂಪು, ಶಿವರಾಮ್ ಕಾರಂತ್, ಪಂಜಮಂಗೇಶ್ವರ ಅಯ್ಯರ್, DS ಕರ್ಕಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೈಗಾ ಅಣು ಸ್ಥಾವರದ ಬಗ್ಗೆ ಇದರ ಬಗ್ಗೆ ಚಳುವಳಿಯನ್ನು ಮಾಡ್ತಕ್ಕಂಥವ್ರು ಅಂತ ಹೇಳಿದ್ರೆ ಆಪ್ಷನ್ 2 ಶಿವರಾಮ್ ಕಾರಂತ್ರವರು. ಸೊ ನೋಡಿ, ಕಾರಂತರ ಕಾದಂಬರಿಗಳುದ್ದಕ್ಕೂ ಪರಿಸರ ಚಿತ್ರಣ ಗಾಢವಾಗಿದೆ. ನಿಜ ಜೀವನದಲ್ಲೂ ಸಹ ಅವರು ಪರಿಸರದ ಉಳಿವಿಗೆ ಹೋರಾಡಿದಂಥ ಕಾರಂತರು ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟಕ್ಕೆ ನಾಯಕತ್ವವನ್ನು ವಹಿಸಿದ್ದು ಪ್ರಖ್ಯಾತವಾಗಿದೆ. ಸೊ ಇದು ಬಂದು ಶಿವರಾಮ್ ಕಾರಂತ್ರವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೈಸೂರು ಗೆಜೆಟೆಡ್ನ ಪ್ರಥಮ ಸಂಪಾದಕರು ಯಾರು ಅಂತ ಕೇಳಿದರೆ ಮೆಕ್ಕರಲ್, ವಾಲ್ಟರ್ ಇಲಿಯಟ್, AFJ ಮೆಕಾರ್ಡಿ ಆ್ಯಂಡ್ L ರಿಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 L ರಿಕೆಟ್ಸ್ ಅಂತಕ್ಕಂಥದ್ದು. ನೋಡಿ, ದ ಮೈಸೂರು ಗೆಜೆಟ್ ವಾಸ್ ಸ್ಟಾರ್ಟೆಡ್ ಇನ್ 1866 ಅಂಡರ್ ದ ಅಥಾರಿಟಿ ಆಫ್ ದ ಕಮಿಷನರ್. ಸೊ ಕಮಿಷನರ್ ಅಡಿಯಲ್ಲೇ ಬರ್ತಕ್ಕಂಥದ್ದು ಇದು. ಮೈಸೂರು ವಿತ್ ಮಿಸ್ಟರ್ L ರಿಕೆಟ್ಸ್ ಹ್ಯಾಸ್ ಎಡಿಟರ್ ಆಗಿ ಮಿಸ್ಟರ್ L ರಿಕೆಟ್ಸ್ ರವರು ಈ ಒಂದು ಮೈಸೂರು ಗೆಜೆಟೆಡ್ ಅಂತಕ್ಕಂಥದ್ದು ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ 1866ರಲ್ಲಿ. ಆ್ಯಂಡ್ ಅಥಾರಿಟಿ ಆಫ್ ದ ಕಮಿಷನ್ ಅವರ ಅಡಿಯಲ್ಲೇ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಓಕೆನಾ. ಆ್ಯಂಡ್ ನೆಕ್ಸ್ಟು, ಡಾಕ್ಟರ್ DM ನಂಜುಂಡಪ್ಪ ಉನ್ನತಾಧಿಕಾರಿ ಸಮಿತಿಯನ್ನು ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಯಿತು ಅಂತ ಕೊಟ್ಟಿದ್ದಾರೆ. ರಾಜ್ಯದ ಆರ್ಥಿಕತೆಯ ಅಧ್ಯಯನ, ಗಡಿ ವಿವಾದಗಳ ಅಧ್ಯಯನ, ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನ ಆ್ಯಂಡ್ ಬರಗಾಲದ ಅಧ್ಯಯನ. ಸಾರಿ, ಮಿಶ್ರ ವಾಕ್ಯ ಎಕ್ಸಾಂಪಲ್ ಹೇಳಿ ಅಂತೇಳಿ ನಾನು ತುಂಬ ಸರಿ ಅದು ಕೊಟ್ಟಿದ್ದೀನಿ ಸರ್. ಮಿಶ್ರ ವಾಕ್ಯಗೆ 4-5 ಸರಿನ ಅದು ಎಕ್ಸ್ಪ್ಲೇನ್ ಕೊಟ್ಟು ಹೇಳಿದ್ದೀವಿ. ಸೊ ಬೇಕು ನಾನು ನೆಕ್ಸ್ಟು ಹಿಂದಿನ ವಿಡಿಯೋಗಳಲ್ಲಿ ಇದೆ ನೋಡ್ಕೊಂಡು ಬನ್ನಿ ಪ್ಲೀಸ್. ಸೊ ನೆಕ್ಸ್ಟ್, ಡಾಕ್ಟರ್ DM ನಂಜುಂಡಪ್ಪ ಉನ್ನತಾಧಿಕಾರಿ ಸಮಿತಿಯನ್ನು ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬರ್ತಾರೆ ಇವರು. ಸೊ ಇಲ್ಲಿ ನೋಡ್ತಾ ಹೋದಾಗ 2000 ನಂಜುಂಡಪ್ಪ ನೇತೃತ್ವದ ಉನ್ನತಾಧಿಕಾರಿ ಸಮಿತಿಯನ್ನು SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2000ರಲ್ಲಿ ರಚಿಸಿದ್ದು. ರಾಜ್ಯದ 175 ತಾಲೂಕುಗಳಲ್ಲಿ 144 ತಾಲೂಕುಗಳು ಹಿಂದುಳಿದಿವೆ ಎಂಬ ಒಂದು ಕಾರಣಕ್ಕೋಸ್ಕರ ಈ ಒಂದು ನಂಜುಂಡಪ್ಪ ಅವರು ಈ ಒಂದು 2000ರಲ್ಲಿ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡ್ತಾರೆ. ಸೊ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಹತ್ತಿಸುವ ಊ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಅಂತ ಕೇಳಿದರೆ ಈ ಕಾರಂತ, ವಾಕಾರಂತ, ಆಕಾರಂತ, ದಾಕಾರಂತ. ಸೊ ಕ್ವಶನ್ ಯಾವ ಮಟ್ಟಕ್ಕೆ ಕೇಳಿದ್ದಾರೆ ನೋಡಿ. ಸೊ ಹೇಳಿ, ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಹತ್ತಿಸುವ ಊ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಕೊಡೋದು ಸ್ವಲ್ಪ ಕಷ್ಟನೇ ಇದೆ. ಹಾಂ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಕೆಲವು ಕಡೆ ನೋಡಿದ್ದಾರೆ. ಸೊ ಆನ್ಸರ್ ಕೆಲವು ಕಡೆ ಕೀ ಆನ್ಸರ್ ಬಿಟ್ಟಿರೋದು ಆಕಾರ ಅಂತ ಹೇಳ್ತಿದ್ದಾರೆ. ಸೊ ಓಕೆ. ಆ್ಯಂಡ್ ಇದ್ರ ಬಗ್ಗೆ ನೋಡ್ತಾ ಹೋದೆ ನೋಡಿ, ಇಲ್ಲಿ ಹೇಕಾರ ಕೊನೆಗೊಂಡ್ರೆ ಅದು ಈ ಕಾರ ಆಗುತ್ತಂತೆ. ಇಟ್ ಮೀನ್ಸ್ ಮನೆ ಅಂತಕ್ಕಂಥದ್ದು ಅವರ ಒಂದು ಧಾರವಾಡ ಭಾಷೆಯಲ್ಲಿ ಮನಿ ಈ ಅಂತ ಆಗುತ್ತಂತೆ. ಆ್ಯಂಡ್ ತೆನಿ ಇಟ್ ಮೀನ್ಸ್ ಹೇಗೆ ಈ ಬರುತ್ತಂತೆ. ಆ್ಯಂಡ್ ಓ ಬಂದರೆ ಆ ಅಂತ ಬರುತ್ತಂತೆ. ಸೊ ಕೋಗೆ ಕ್ವಾಟೆ, ಗೋಡೆ ಗ್ವಾಡೆ. ಸೊ ಇಟ್ ಮೀನ್ಸ್ ಓಗೆ ಆ ಅಂತಕ್ಕಂಥ ಒಂದು ಸ್ವರ ಬರುತ್ತಂತೆ. ಆ್ಯಂಡ್ ಕೆಲವೊಂದು ಕಡೆ ಆ ಅಂತಕ್ಕಂಥದ್ದು ಸಹ ಬರುತ್ತಂತೆ. ಇಟ್ ಮೀನ್ಸ್ ಮೇಲೆ ಅಂತಕ್ಕಂಥದ್ದು, ಇದು ದೀರ್ಘ ಬಂದಾಗ ಮೇಲೆ, ಮ್ಯಾಲೆ, ಕೆರೆ, ಕೇರಿ. ಸೊ ಈ ಥರ ಬರುತ್ತೆ ಅಂತ ಹೇಳಿದರೆ. ಸೊ ಅದರ ಜೊತೆಗೆ ಇಲ್ಲಿ ಹೂ ಸ್ವರ ಬಂದಾಗ ಆಕಾರ ಅಂತ ಬರುತ್ತೆ ಅಂತ ಹೇಳಿದರೆ, ಬಟ್ ಅದಕ್ಕೆ ಎಕ್ಸಾಂಪಲ್ ಸಿಕ್ಕಿಲ್ಲ ನನಗೆ. ಓಕೆನಾ. ಸೊ ಅದೆಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ ನಂಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ಇದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಅಂತ ಕೊಡೋಕ್ಕೆ ಸಾಧ್ಯ. ಹೇಗೆ ಈ ಬರುತ್ತಂತೆ, ಹೋಗೆ ಆ ಬರುತ್ತೆ, ಆ್ಯಂಡ್ ಹೇಗೆ ಆ ಅಂತಕ್ಕಂಥ ಒಂದು ಸ್ವರ ಚೇಂಜ್ ಆಗ್ತಾ ಹೋಗುತ್ತೆ. ಹೌದು, ಇದು ಡಿಗ್ರಿ ಲೆವೆಲ್ ಕ್ವಶನ್ ಪೇಪರು, ತುಂಬಾ ಟಫ್ ಇದೆ ಕ್ವಶನ್ ಪೇಪರ್ ಅಂತೂ. ಸೊ ಎಲ್ಲ ನಾನು ಹೇಳ್ದಾಗೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದು 5-6 ಕ್ವಶನ್ ಇರ್ಬೋದೇನೋ. ಮಿಕ್ಕಿದ್ದೆಲ್ಲ ಬರೀ ಲಿಟ್ರೇಚರು ಮತ್ತು ಛಂದಸ್ಸು ಈ ಥರ ಕ್ವಶನ್ಸ್ಗಳನ್ನೇ ತುಂಬ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು ಅಂತ ಕೇಳಿದರೆ ಭಟ್ಟ ಕಳಂಕ, 2ನೇ ನಾಗವರ್ಮ, ಕೇಶಿರಾಜ ಆ್ಯಂಡ್ ಶ್ರೀ ವಿಜಯ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡದ ಕನ್ನಡದೋಳ್ ಈ ಥರ ಏನಿದೆಯೋ, ಸೊ ಇದು ಯಾವುದೋ 10th ಇಟ್ ಮೀನ್ಸ್ 10th ಬಂದಿರಬೇಕನ್ಸುತ್ತೆ ಈ ಒಂದು ಪದ್ಯ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ದಕ್ಷಿಣ ಅಂತ ಕೊಟ್ಟಿದ್ದಾರೆ ಇಲ್ಲ ಅಷ್ಟೇ. ಸೊ ಇಲ್ಲೇನಿದೆ ಕಾವೇರಿ ಅಂತ ಹೇಳಿದರೆ ದಕ್ಷಿಣ, ಗೋದಾವರಿ ಬಂದರೆ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥದ್ದು
ಕವಿರಾಜ ಮಾರ್ಗ, ಶ್ರೀ ವಿಜಯನಗರ ಬರ್ತಕ್ಕಂಥ ಕವಿರಾಜ ಮಾರ್ಗ ಆ ಕಾಲದ ಕನ್ನಡ ನಾಡು ನುಡಿ ಮತ್ತು ಜನರ ಬಗೆಗೆ ತಿಳುವಳಿಕೆ ನೀಡಿರ್ತಕ್ಕಂಥದ್ದು. ಸೊ ಈ ಒಂದು ಪದ್ಯನ ನಾವು ನೆನೆಸ್ಕೊಂಡು ಇದಕ್ಕೆ ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆನಾ? ಸೊ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಹಾಗಾಗಿ ನಾವು ಕೆಲವೊಂದು ಆನ್ಸರ್ಗಳನ್ನ ಡೈರೆಕ್ಟಾಗಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಈ ಥರ ಒಂದು ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಶ್ರೀ ವಿಜಯನ ಕವಿರಾಜ ಮಾರ್ಗ, ಶ್ರೀ ವಿಜಯ. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ತುಂಬ ಈಸಿ ಇದೆ. ಆ ಪಟ್ಟಿಯಲ್ಲಿರೋ ಪದಗಳ ಅರ್ಥವನ್ನು ಆ ಪಟ್ಟಿಯೊಂದಿಗೆ ಸರಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಕೃತಜ್ಞ, ಪ್ರಧಾನ, ಕೃತಜ್ಞ ಆ್ಯಂಡ್ ಪ್ರಧಾನ. ಸೊ ನೋಡಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ದಾ ಒಕ್ಲ ಕೊಟ್ಟಿಲ್ಲ, ಇಲ್ಲಿ ದಾ ಒಕ್ಲ ಕೊಟ್ಟಿದ್ದಾರೆ, ಇಲ್ಲಿ ಇಜ್ಞ ಕೊಟ್ಟಿದ್ದಾರೆ. ಇಲ್ಲಿ ಇಟ್ ಮೀನ್ಸ್ ಇದೆರಡು ಆಪೋಸಿಟ್ ವರ್ಡು. ಕೃತಜ್ಞಗೆ ಇವೆರಡು ಆಪೋಸಿಟ್ ವರ್ಡು. ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಉಳ್ಳ ಅಂತ ಅರ್ಥ ಬರುತ್ತೆ. ಸೊ ಕೃತಜ್ಞ ಆಪೋಸಿಟ್ ಅಂತ ಹೇಳಿದಾಗ ಉಪಕಾರ ಸ್ಮರಣೆ ಇಲ್ಲದವನು ಅಂತ ಬರುತ್ತೆ. ಸೊ ಇಷ್ಟು ನಾವು ನೋಡಿಕೊಂಡ್ರೆ ಸಾಕು. ಆ್ಯಂಡ್ ಪ್ರಧಾನ ಅನ್ನೋದಕ್ಕೆ ಸೊ ಇಷ್ಟು ನಾವೇನು ಮಾಡುವಾಗೇ ಇಲ್ಲ. ಸೊ ಅಲ್ವಾ, ಪ್ರದಾನ ಮಾಡ್ತಕ್ಕಂಥ, ವಿತರಣೆ ಮಾಡ್ತಕ್ಕಂಥ, ಮುಖ್ಯ, ಇವೆಲ್ಲ ಗೊತ್ತಿದೆ. ಸೊ ಕೃತಜ್ಞ ಆಪ್ಷನ್ 2 ಯಾವುದಲ್ಲಿದೆ? ಸೊ ನೋಡಿ ಇಲ್ಲೇ ಇದೆ. ಇಷ್ಟೇ ಸಾಕು. ಸೊ ಒಂದು ಹೊಂದಿಸಿದ್ರಲ್ಲಿ ಯಾವ್ದಾದ್ರು ಒಂದು ಡಿಫ್ರೆಂಟ್ ಆಗಿರೋದು ಆನ್ಸರ್ ನಮ್ಗೆ ಗೊತ್ತಾಗ್ಬಿಟ್ರೆ ಸೊ ಮಿಕ್ಕಿದೆಲ್ಲ ಅಲ್ಲೇ ಇದ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಹೋದಾಗ ನೋಡಿ ಬಿಗೆ ಪ್ರಧಾನ ಅಂತ ಹೇಳೋ ವಿತರಣೆ, ಇಟ್ ಮೀನ್ಸ್ ಹಂಚ್ತಕ್ಕಂಥದ್ದು. ಆ್ಯಂಡ್ ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದ, ಪ್ರಧಾನ ಅಂದರೆ ಮುಖ್ಯ ಅಂತಕ್ಕಂಥ ಅರ್ಥ ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ಸೊ ಇವುಗಳಲ್ಲಿ ಯಾವುವು ಕನ್ನಡ ಉಪಭಾಷೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಇದಕ್ಕೂ ನಾನು ಆನ್ಸರ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬಡಗ, ಕಾಟ್ಕು, ನಾಯಕ, ಕೋಟ, ಕುರುಂಬ, ಕೋಯ. ಸೊ ಇಷ್ಟು ಏನಿದೆಯೋ ಎ ಮತ್ತು ಬಿ ಇದು ಕನ್ನಡದ ಉಪಭಾಷೆಗಳು ಅಂತ ಹೇಳ್ತಾರೆ. ಬಟ್ ತುಳು ಅಂತಕ್ಕಂಥದ್ದು ಕನ್ನಡದಲ್ಲೇ ಬರ್ತಕ್ಕಂಥದ್ದು. ಅರ್ಧ ತುಳು ಸಹ ಕನ್ನಡದಲ್ಲಿ ಬರುತ್ತೆ. ಬಟ್ ಇದರಲ್ಲಿ ಕೆಲವೊಂದು ಬರಲ್ಲ ಅನ್ನೋ ಒಂದು ಅರ್ಥದಿಂದ ಸೊ ಸಿ ಮತ್ತು ಡಿನ ಬಿಟ್ಟಿದ್ದಾರೆ. ಸೊ ಆಪ್ಷನ್ ಎ ಮತ್ತು ಬಿ ಸರಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬಟ್ ಇದನ್ನು ಸ್ಪೆಸಿಫಿಕ್ ಆಗಿ ನಾವು ಯಾಕಂತಂದರೆ ಇದು ಎಕ್ಸಾಮ್ ಅಂತ ಹೇಳಿದಾಗ ತಪ್ಪು ಉತ್ತರಗಳು ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮ್ಗೆ ಏನು ಗೊತ್ತಿರುತ್ತೋ ಅದನ್ನು ನಾವು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಇದಕ್ಕೆ ನಾನು ಅಷ್ಟು ಶ್ಯೂರಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ನಾನು ಗ್ರೇಸಲ್ಲೇ ಬಿಟ್ಟಿನಿ. ಸೊ ಆನ್ಸರು ಕೀ ಆನ್ಸರ್ ಬಿಟ್ಟಾಗ ನೀವು ನೋಡ್ಕೊಳ್ಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ಕುರುಂಬ ಮತ್ತು ಕೋಟ ಇವೆರಡು ಕನ್ನಡದಲ್ಲೇ ಬರ್ತಕ್ಕಂಥದ್ದು. ಕುರುಂಬ, ಕೋಟ ಬಂದು ಕನ್ನಡದ ಉಪಭಾಷೆಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮಿಕ್ಕಿತಕ್ಕಂಥ ಇದೆಲ್ಲ ಅಷ್ಟು ನಮಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಆ್ಯಂಡ್ ನೆಕ್ಸ್ಟು ಆ ಪಟ್ಟಿಯಲ್ಲಿರುವ ಹೇಳಿಕೆಗಳನ್ನು ಆ ಪಟ್ಟಿಯಲ್ಲಿರುವ ಲೇಖಕ ಅಥವಾ ಕವಿಗಳೊಂದಿಗೆ ಸರಿ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಒಂದೂರ ಭಾಷೆಯೊಂದರಲ್ಲಿ ಇದು ಎಲ್ಲದಕ್ಕಿಂತ ಮೇಯ್ನಾಗಿ ಏನಂತ ಹೇಳಿದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ ಇದು ಬಂದು ಹಲ್ಲಮ ಪ್ರಭುರವರದ ಒಂದು ವಚನಗಳ ಸಾಲುಗಳಲ್ಲಿ ಬರ್ತಕ್ಕಂಥದ್ದು. ಇದೊಂದು ತುಂಬ ಗೊತ್ತಿರ್ತಕ್ಕಂಥ ಒಂದು ಮಾತು. ಆ್ಯಂಡ್ ಲಲ್ಲೆ ಮಾತಿನಿದ್ದು ಬೇಂದ್ರೆಯವ್ರಿಗೆ ಸಂಬಂಧಪಟ್ಟಂಥದ್ದು. ಸೊ ಲಲ್ಲೆ ಇದು ಬಂದು ಬೇಂದ್ರೆಯವ್ರಿಗೆ ಸಂಬಂಧಪಟ್ಟಂಥದ್ದು ಒಂದು ಕೃತಿಯಲ್ಲಿ ಬರತಕ್ಕಂಥದ್ದು. ಸೊ ಇವೆರಡು ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ ಹಲ್ಲಮ ಪ್ರಭು ಡಿಗೆ 1 ಅಂತ ಏನಿದೆಯೋ ಸೊ ಇವೆರಡು ಬರ್ತಾ ಹೋಗುತ್ತೆ, ಇವೆರಡು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಲಲ್ಲೆ ಮಾತು ಸಿಗೆ ಬಂದು ನಮಗೆ ಬೇಂದ್ರೆ 4 ಆಪ್ಷನ್ ಯಾವುದೇ ಇಲ್ಲಿದೆ ನೋಡಿ. ಸೊ ಇದು ಬರ್ತಕ್ಕಂಥದ್ದು. ಸೊ ಒಂದರ ಭಾಷೆಯೊಂದರಲ್ಲಿ ಇಲ್ಲ ಅಂತ ಹೇಳಿದ್ರೆ BM ಶ್ರೀ ಅವ್ರದ್ದು, ವಿಶ್ವದ ಒಳನುಡಿ ಬಂದು ಅಕ್ಕ ಮಹಾದೇವಿ ಅವ್ರದ್ದು, ಲಲ್ಲೆ ಮಾತು ಬೇಂದ್ರೆ ಅವ್ರದ್ದು, ಮಾತೆಂಬುದು ಜ್ಯೋತಿರ್ಲಿಂಗ ಹಲ್ಲಮ ಪ್ರಭು. ಸೊ ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ. ಎಸ್. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಅಥವಾ ಸಮರ್ಥನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದೇ ಪ್ರಕಾರ ಹೇಳ್ತಕ್ಕಂಥದ್ದು ನಾವು ಮೇಯ್ನಾಗಿ ಮೇಲೆ ನೋಡ್ಕೊಂಡು ಹೋದಾಗ ಗ್ರಾಮರ್ ತುಂಬ ಈಸಿ ಅನಿಸುತ್ತೆ. ಬಟ್ ನಮ್ಮ ಒಂದು ಏನಿರುತ್ತೋ ಅದಕ್ಕೆ ಅವರು ಕ್ವಶನ್ಸ್ಗಳನ್ನ ಕೊಡೋದಲ್ಲ. ಸೊ ಅದರ ಒಳ ಹೊಕ್ಕು ಕ್ವಶನ್ಸ್ಗಳನ್ನ ಕನ್ಫ್ಯೂಸ್ ಮಾಡಿ ಕೊಡ್ತಾರೆ ಅಂತ ಹೇಳೋದು ಇದೇ ಒಂದು ಕಾರಣಕ್ಕೆ. ನೋಡಿ ಇಲ್ಲಿ ಕನ್ನಡ ಭಾಷೆಯ ವಾಕ್ಯರಚನೆ ನಿಯಮ ರೇಖಾತ್ಮಕವಾಗಿರುತ್ತೆ. ಸೊ ಯಾವ ಒಂದು ವರ್ಣ ಯೂಸ್ ಮಾಡಿದ್ದಾರೆ ನೋಡಿ, ಅಂದರೆ ಲಿಂಗ, ವಚನ, ವಿಭಕ್ತಿ, ಪುರುಷ ಈ 4 ಅಂಶಗಳು ಕ್ರಮಬದ್ಧವಾಗಿ ಬರಬೇಕು. ಸೊ ಇದು ಒಂದು ಹಾಡು ಭಾಷೆಲಾಯಿತು. ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ, ಕರ್ಮ, ಕ್ರಿಯೆ ಎಂದು ಕರೆಯುತ್ತಾರೆ. ಸೊ ನೋಡಿ ಇಲ್ಲಿ ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ, ಕರ್ಮ, ಕ್ರಿಯೆ ಎಂದು ಕರೆಯುತ್ತಾರೆ ಅಂತ ಕೊಡಲಿಲ್ಲ ಅಂದಿದ್ರೆ ಈ ಕ್ವಶನಿಗೆ ನೆಟ್ವಾಗಿ ಅರ್ಥ ಆಗ್ತಿರ್ಲಿಲ್ಲ. ಲಿಂಗ, ವಚನ, ವಿಭಕ್ತಿ, ಪುರುಷ ಸೊ ಈ 4 ಅಂಶಗಳ ಕ್ರಮಬದ್ಧವಾಗಿ ಬರಬೇಕು ಅಂತ ಕೊಟ್ಟಿದ್ದಾರಲ್ಲ. ಸೊ ಅಷ್ಟು ಈಸಿಯಾಗಿ ನಮಗೆ ಒಂದು ಡೌಟ್ ಶುರು ಆಗ್ಬಿಡೋದು. ಸೊ ಇಲ್ಲಿ ನಮ್ಗೆ ಗೊತ್ತಿದೆ ವ್ಯಾಕರಣದಲ್ಲಿ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ ಅಥವಾ ಒಂದು ಸೆಂಟೆನ್ಸ್ ಅಂತ ಹೇಳಿದ್ರಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಬರಬೇಕು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಈ ಒಂದನ್ನು ಸರಿ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕನ್ನಡದಲ್ಲಿ ಕ್ರಿಯಾಪದದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಹೌದಲ್ವಾ. ಸೊ ನೋಡಿ ಇಲ್ಲಿ ಕನ್ನಡ ಭಾಷೆಯ ವಾಕ್ಯರಚನಾ ನಿಯಮ ರೇಖಾತ್ಮಕವಾಗಿರುತ್ತೆ. ಇದು ಒಂದು ಸೆಂಟೆನ್ಸ್ ಅಥವಾ ಒಂದು ವಾಕ್ಯ ಅಂತ ಹೇಳಿದ್ರೆ ಸೊ ಇಲ್ಲಿ ಕ್ರಿಯಾಪದ ಎಂಡ್ ಆಯಿತು, ರೇಖಾತ್ಮಕವಾಗಿರುತ್ತದೆ. ಸೊ ಈ ಒಂದು
ಕ್ರಿಯಾಪದದಲ್ಲಿ ಹೆಂಡಾದರೆ ನೆಕ್ಸ್ಟ್ ಇದೇ ಒಂದು ವಾಕ್ಯನ ಕಂಟಿನ್ಯೂ ಮಾಡೋಕ್ಕಾಗುತ್ತಾ? ಸೊ ಆಗೋದಿಲ್ಲ, ಸಾಧ್ಯ ಇಲ್ಲ. ಇದು ಸಹ ಸರಿಯಾಗಿರ್ತಕ್ಕಂಥ ಒಂದು ಪಾಯಿಂಟ್. ಸೊ ನೆಕ್ಸ್ಟ್ ಒಂದು ವಾಕ್ಯನ ನೆಕ್ಸ್ಟ್ ಒಂದು ಇದರಲ್ಲೇ ಶುರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕರ್ಮಪದ ಕ್ರಿಯಾಪದ ಈ ಥರ ತೊಗೊಂಡು ಶುರು ಮಾಡಬೇಕಾಗುತ್ತೆ. ಬಟ್ ಒಂದು ವಾಕ್ಯದಲ್ಲಿ ಒಂದು ಕ್ರಿಯಾಪದ ಹೆಂಡಾಯಿತು ಅಂತ ಹೇಳಿದರೆ ಸೊ ಆ ಒಂದು ವಾಕ್ಯನ ಮುಂದಕ್ಕೆ ತೊಗೊಂಡೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು. ಹೇಳಿಕೆ ಸಮರ್ಥನೆ ಎರಡು ತಪ್ಪು, ಹೇಳಿಕೆ ಎರಡು ಸರಿ, ಆಪ್ಷನ್ 1. ಓಕೆ. ನೆಕ್ಸ್ಟು ಆಹಾ ಈ ನೀರು ಸಕ್ಕರೆ ಪಾನಕದಂತೆ. ಅಬ್ಬಬ್ಬಾ ಇದೊಂದೇ ಕ್ವಶನ್ ಈಸಿಯಾಗಿರೋದು ಅಂತ ಅಂದ್ಕೊಳ್ಳಿ ನಿಮ್ಮ ಇದಕ್ಕೆ ಗ್ರಾಮರ್ಗೆ. ಈ ಮೇಲಿನ ವಾಕ್ಯದಲ್ಲಿರುವ ಆಹಾ ಎಂಬುದು ಸಂಬಂಧ ಸೂಚಕ ಬರುತ್ತಾ, ಅನುಕರಣನ ಅಥವಾ ಕಾಲಸೂಚಕ ಅವ್ಯಯನ, ಭಾವಸೂಚಕ ಅವ್ಯಯನ ಅಂತ ಕೇಳಿದರೆ ಎಸ್ ಆನ್ಸರ್ ಆಪ್ಷನ್ 4 ಭಾವಸೂಚಕ ಅವ್ಯಯ. ಸೊ ವಿಲೇಜ್ ಅಕೌಂಟೆಂಟ್ಗೆ ಯೂಸ್ ಆಗ್ತಕ್ಕಂಥ ಕ್ವಶನ್ ಅಂತ ಅನ್ಕೋಬಹುದು. ಸೊ ಮೇ ಬಿ ಪಿ ಡಿ ಒಗೂ ಎಕ್ಸಾಮು ಇದೇ ರೀತಿ ಇರುತ್ತೆ, ಅಷ್ಟು ಈಸಿಯಾಗಿರೋದಿಲ್ಲ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರು. ಸೊ 31ನೇ ಕ್ವಶನ್ ಹೇಗಿದೆ, ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು. ಈ ವಾಕ್ಯದಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ. ಸೊ ಲಿಂಗಗಳ ಬಗ್ಗೆಯೂ ಸಹ ನಾನು ಹೇಳಿದ್ದೀನಿ. ಈ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ದೇವರುಗಳಾಗಿರ್ಬೋದು, ಸೊ ಮತ್ತು ಗ್ರಹಗಳು ಹೇಳ್ತೀವಿ, ಅಲ್ಲಿ ಬರ್ತಕ್ಕಂಥದ್ದು ನಪಂಸಕ ಲಿಂಗ. ಸೊ ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತಕ್ಕಂಥದ್ದು ಮೆನ್ಷನ್ ಆಗೋದಿಲ್ಲ, ನಪಂಸಕ ಲಿಂಗನೇ ಬರ್ತಕ್ಕಂಥದ್ದು. ಎಸ್ ಅಲ್ವಾ? ಸೊ ಆನ್ಸರ್ ಬಂದು ಪುಲ್ಲಿಂಗ ಬರುತ್ತಾ? ಸೊ ಶನಿ ಅಂತಕ್ಕಂಥದ್ದು ಪುಲ್ಲಿಂಗ ಬರುತ್ತಾ ಅಥವಾ ನಪಂಸಕ ಲಿಂಗನ? ಲೋಕೇಶ್ ಧರ್ಮ, ಥ್ಯಾಂಕ್ ಯು ಸೋ ಮಚ್ ಪೇಪರ್ ಕಳಿಸಿದ್ದಕ್ಕೆ. ಎಸ್ ಓಕೆ. ಆನ್ಸರ್ ಬಂದು ಆಪ್ಷನ್ 3 ನಪಂಸಕ ಲಿಂಗ. ಹೌದು. ಸೊ ನಾನು ಹೇಳಿದಾಗೆ ಪ್ರಾಣಿ ಪಕ್ಷಿಗಳು ಮತ್ತು ಈ ಒಂದು ಗ್ರಹಗತಿಗಳು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೂರ್ಯ ಚಂದ್ರ ಏನಾಗಿರ್ಬೋದು, ಗ್ರಹಗಳಾಗಿರ್ಬೋದು, ಸೊ ಅದನ್ನೆಲ್ಲ ನಾವು ನಪಂಸಕ ಲಿಂಗಕ್ಕೆ ತಗೊಳ್ತೀವಿ. ಆ್ಯಂಡ್ ನೆಕ್ಸ್ಟು ನಿಲ್ಲು ನಿಲ್ಲು ಬೇಗ ಬೇಗ ಹೌದು ಹೌದು ಈ ಪದಗಳ ವ್ಯಾಕರಣಾಂಶವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ದ್ವಿರುಕ್ತಿ, ಜೋಡು ನುಡಿ, ಅವ್ಯಯ, ಅನುಕರಣ, ಅವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ನಿಲ್ಲು ನಿಲ್ಲು, ನಿಲ್ಲು ಅಂದರೆ ಸ್ಟಾಪು, ಅರ್ಥ ಇದೆ, 2 ಸಾರಿ ಬಂದಿದೆ, ಅರ್ಥ ಇದೆ. ಸೊ ಅದರ ಅರ್ಥ ಅಂದರೆ ನಾವು ಆಪ್ಷನ್ 1 ದ್ವಿರುಕ್ತಿಗೆ ತಗೊಳ್ತೀವಿ. ಸೊ ಜೋಡು ನುಡಿ ಬರೋದಿಲ್ಲ. ಅನುಕರಣೆ ಅಂದರೆ ಇಲ್ಲಿ ಒಂದು ಮೀನಿಂಗ್ ಇದೆ, ಬೇಗ ಅಂತೇಳಿ ಫಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಹೌದು ಅದಕ್ಕೂ ಒಂದು ಅರ್ಥ ಇದೆ. ಸೊ ಅನುಕರಣೆಗೂ ಬರೋದಿಲ್ಲ ಆ್ಯಂಡ್ ಅವ್ಯಯಗೂ ಆಗೋದಿಲ್ಲ. ಸೊ ಆನ್ಸರು ಆಪ್ಷನ್ 1 ದ್ವಿರುಕ್ತಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಈ ಕ್ವಶನ್ ಯಾವ ರೀತಿ ಇದೆ. ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರು ಅರಸರು ಯಾರು? ಸೊ ಇದೆಲ್ಲ ಕನ್ನಡ ಗ್ರಾಮರ್ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಂಥ, ಕನ್ನಡ ಸಂವಹನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಅಂತಲೇ ಅನ್ನಿಸ್ತಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆ್ಯಂಡ್ ಚಾಮರಾಜ ಒಡೆಯರ್. ಎಸ್ ಆನ್ಸರ್ ಆಪ್ಷನ್ 4 ಚಾಮರಾಜ ಒಡೆಯರಂತೆ ಆ ಒಂದು ಟೈಮಲ್ಲಿ ಅವರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥವ್ರು. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕವಿ ಶ್ರೀವಿಜಯನ ಹಾಸ್ಯದಾತ. ಇದೊಂದಂತೂ ನೀಟಾಗಿದೆ ಕ್ವಶನ್ನು. 1ನೇ ಕೃಷ್ಣ, 3ನೇ ಕೃಷ್ಣ, ಅಮೋಘವರ್ಷ ನೃಪತುಂಗ, ದಂತಿದುರ್ಗ. ಸುಮಾರು ಸರಿ ಹೇಳಿದ್ದೀನಿ ಈ ಕ್ವಶನ್ ಆನ್ಸರ್ ನಾನು. ಎಸ್ ಅಮೋಘವರ್ಷ ನೃಪತುಂಗನ ಒಂದು ಆಶ್ರಯದಲ್ಲಿ ಶ್ರೀವಿಜಯನ ಇರ್ತಕ್ಕಂಥದ್ದು. ಎಸ್ ವೆರಿ ಗುಡ್. ಆನ್ಸರ್ ಆಪ್ಷನ್ ಸಿ 3. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಕ್ವೆಶನ್ ಈಸಿ ಇದೆ. ಅವನು ನಾಳೆ ಬಂದಾನು ಈ ವಾಕ್ಯದ ಕ್ರಿಯಾರೂಪ ಯಾವುದು ಅಂತ ಕೇಳಿದರೆ, ಸೊ ಬಂದಾನು ಅಂತಕ್ಕಂಥ ಒಂದು ಪದದ ಕ್ರಿಯಾರೂಪ ವಿದ್ಯಾರ್ಥಕನ, ಸಂಭಾವನಾರ್ಥಕ, ನಿಷೇಧಾರ್ಥಕ, ಸಾಮಾನ್ಯಾರ್ಥಕ ಅಂತ ಕೊಟ್ಟಿದ್ದಾರೆ. ಸೊ ಬಂದಾನು, ಹೋದಾನು, ಇಟ್ ಮೀನ್ಸ್ ಅಲ್ಲಿ ಸಂದೇಹ ಕ್ರಿಯೇಟ್ ಆಗ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಎಸ್ 2 ಸಂಭಾವನಾರ್ಥಕ ಕ್ರಿಯಾಪದ ಆಗಿರುತ್ತೆ. ಸೊ ವಿದ್ಯಾರ್ಥಕ ಬಂದಾಗ ಬರಲಿ, ಬರಲಿ, ಮಾಡಲಿ, ತಿನ್ನಲಿ, ಹುಣ್ಣಲಿ, ಈ ಥರವನು ನಾಳೆ ಬರಲಿ ಅಂತಕ್ಕಂಥದ್ದು ವಿದ್ಯಾರ್ಥಕಕ್ಕಾಗುತ್ತೆ. ನಾಳೆ ಅವನು ಬರಬಾರ್ದು ಅಥವಾ ಬರಾನು ಅಂತಕ್ಕಂಥದ್ದು ನಿಷೇಧಾರ್ಥಕಕ್ಕೆ ಬರುತ್ತೆ. ಸೊ ಇಲ್ಲಿ ಸಾಮಾನ್ಯಾರ್ಥಕ ಅಂತ ಹೇಳಿ ಅವನು ನಾಳೆ ಬಂದನು ಅಂತಕ್ಕಂಥದ್ದಾಗಬಹುದು. ಆ್ಯಂಡ್ ಸಂಭಾವನಾರ್ಥಕ ಅಂತ ಹೇಳಿದಾಗ ಅವನು ನಾಳೆ ಬಂದಾನು. ಓಕೆ ಫ್ರೆಂಡ್ಸ್, ಇದು ಬಂದು ಕನ್ನಡ ಕ್ವಶನ್ ಪೇಪರ್ ಆಗಿತ್ತು. ಸೊ ನೆಕ್ಸ್ಟ್ ಒಂದು ಇದರಲ್ಲಿ ನೆಕ್ಸ್ಟ್ ಇಂಗ್ಲೀಷ್ ಅಥವಾ ಕಂಪ್ಯೂಟರ್ ಯಾವುದಾದ್ರು ಒಂದು ತೊಗೊಳ್ಳೋಣ. ಕ್ವಶನ್ ಪೇಪರ್ ಅಂತೂ ತುಂಬ ಟಫಾಗಂತೂ ಇದೆ. ಸೊ ನೋಡಿ ಯಾವ ಒಂದು ರೇಂಜ್ಗೆ ಪ್ರಿಪೇರ್ ಆಗ್ತೀರಾ ಅಂತ. ಸೊ ಓಕೆ, ಥ್ಯಾಂಕ್ ಯು. ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ.